तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिंगयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपनं सुश्रुतिहमानसदिं भजिपेना जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त अवधूत। ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರ ಪ್ರಣಾಮ ಸಮರ್ಪಿಸಿ, ಹಾಗೂ ಪರಮ ಪೂಜ್ಯರಾದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರವರ ನಂದೇಶ್ವರ ಕಮರಿ ಮಠದ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಸುದ್ರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರುವಂತಕ್ಕಂಥ ಗ್ರಂಥವನ್ನು ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸಿದ ಸರ್ವ ಸದ್ಭಕ್ತರ ಸದ್ಹೃದಯಕ್ಕೆ ಸಾಕ್ಷಿಭೂತವಾಗಿ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ, ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥ, ಆ ಗ್ರಂಥದ ಎಷ್ಟನೇ ತೀರಿ ಇವತ್ತು 19 8ನೇ 20ನೇ ಅಧ್ಯಾಯ ಪ್ರಾರಂಭದ ಆದಮೇಲೆ ಸದ್ಗುರು ಎಲ್ಲರೂ ಕೂಡ ಒಳ್ಳೆಯದು ಮಾಡಲಿ. ಆತ್ಮೀಯ ಸದ್ಭಕ್ತರೇ, ಮಳೆ ಬೇರೆ ಆಗ್ಯದ, ಬರ್ತೀರಿ ಪ್ರವಾಸಕ್ಕೆಲ್ಲರೂ? ಮಳೆ ಆದರೆ ಅನ್ಸೋದಿಲ್ಲ ಎಲ್ಲ ಸಂತೋಷ. ಎಲ್ಲರೂ ಕುಡ್ಕೊಂಡು ನಾವೆಲ್ಲ ಇವತ್ತು ಎಲ್ಲಿ ಹೋದ್ರಿ? ಇಲ್ಲಿಂದ ಸಾಂಗ್ಲಿ ಜಿಲ್ಲೆಯ, ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಚಿಕ್ಕ ಪ್ರಾಂತವಾಗಿರತಕ್ಕಂಥ ಉಮ್ರಾಣಿ ಮತ್ತು ಹಿರೇಹಳ್ಳಿಗಳ ಮಧ್ಯೆ ಇರತಕ್ಕಂಥ ಸದ್ಗುರು ಬಿಲ್ಲು ಬನದ ಕಮರಿ ಮಠಕ್ಕೆ ಸಾಗೋಣಂತ. ಎಲ್ಲರಿಗೂ ಸ್ವಾಗತ ಅದ, ಎಲ್ಲರೂ ಬನ್ನಿ ಹೋಗೋಣಂತ, ಎಲ್ಲರಿಗೂ ಮಂಗಲವ. ನೀವು ಅಮ್ಮ ತಯಾರಿದ್ರಿ? ಎಲ್ಲರೂ ಎಲ್ಲ ಒಳ್ಳೆತ್ತು. ಹೊರಗಿಂದ ಬರ್ತಾಯಿದ್ರಿ ಎಲ್ಲರೂ? ಎರಡು ಇವಾಗ ನಾವು ಪ್ರವಚನ ಹೇಳ್ತಾಯಿದ್ದೀವಿ. ಒಂದು ಫೋನ್ ಮಾಡ್ತಾಳೆ ಹೇಳ್ತಿದ್ದ, ಅಪ್ಪವ್ರ ನಾಳೆ ಸಿಂಧೂರಿಗೆ ಬರ್ತಾರೆ ಹೌದನ್ರಿ ಆ ಪ್ರವಾಸವನ್ನು ಅಂತೈತಿರಲ್ಲ, ಆ ಪ್ರವಾಸವನ್ನು ತಂದು ಕೊಡ್ಲಿದ್ದೀರ ಯಾರು ಅವ್ರಿಗೆ ಸಿಂಧೂರಿಗೆ ಬರ್ತಾ ಇರ್ತದೆ. ಸಿಂಧೂರಿಗೆ ಬರ್ತಾರಪ್ಪ ಅವ್ರೆ ಅಂತಲ್ಲ, ಇಲ್ಲರಿ ತಂದಿರಿ. ಮತ್ತು ಅಪ್ಪವ್ರ ಬರ್ತೀವಿ ತಂದಿರಲ್ರಿ ಅಪ್ಪವ್ರ ಬಂದು ಹೇಳಿದ್ರಿ ನಮ್ಮ ಮಕ್ಕಳು ಪ್ರವಚನ ಕೇಳಾಗ. ಅದು ಹಾಗೆ ಪ್ರವಾಸ ಅಲ್ಲದ, ಹಾಗೆ ಕೂತಲ್ಲೇ ಪ್ರವಾಸ ನಿಮ್ಗೆ ಗೊತ್ತಿಲ್ಲ. ಮಹಾತ್ಮರ ಜೊತೆಗೆ ಅವ್ರ ವಿಷಯ ಕೇಳ್ತಾ ಹೋಗ್ತಕ್ಕಂಥ ಅಂತ ಹೇಳಿದ್ವಿ ಅಂತ ಹೇಳಿದ್ವಿ. ಅದಕ್ಕೆ ಮತ್ತು ಮಹಾತ್ಮರ ಜೊತೆ ಅವ್ರು ಅವ್ರ ವಿಷಯ ಕೇಳೋ ಎಲ್ಲಿ ನಡೀತು, ಹೇಗೆ ನಡೀತು, ಯಾವಲ್ಲಿ ಅಂತ ತಿಳಿದಾಗ ಮತ್ತು ಅಲ್ಲಿ ಹೋದಂತೆ ಆಯ್ತಲ್ಲ ರೀ, ಒಳ್ಳೆಯದಾಗಿ. ಅದು ಬೇರೆ ಮಹಿಪತಿಯವರಿಗೆ ಸದ್ಗುರುಗಳಿಂದ ಸನ್ಯಾಸ ದೀಕ್ಷಾ ಅಂತ ವಿಷಯ ಏನಂತಾರೆ, ಸನ್ಯಾಸ ದೀಕ್ಷಾ. ಮಹಿಪತಿಯವರು
ಈ ವಿಷಯ ಹಿಂದಿನ ದಿವಸ ಕೇಳಿದ್ರಿ, ಪೂರ್ವ ವಿಷಯವನ್ನು ಹೇಳಿದ್ದಾರೆ. ನಿನ್ನೆ ನಮಗೆ ಅಷ್ಟು ಆರೋಗ್ಯ ಚೆನ್ನಾಗಿರಲಿಲ್ಲ, ಹಾಗೂ ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ. ಆದಮೇಲೆ ಸಿಂಧೂರು ಮಠದಲ್ಲಿ, ಸಿಂಧೂರು ಮಠ ಮಧ್ಯರ್ತಕ್ಕಂಥ ಮಠದಲ್ಲಿ ಸದ್ರು ವಾಸ ಮಾಡ್ತಾಯಿದ್ದಾರೆ. ಮಹಿಪತಿಯವರಂತೂ ಅಪ್ಪವರ ಕೃಪಾಶೀರ್ವಾದ ಪಡ್ಕೊಂಡು ಭಾಳ ಆನಂದವಾಗಿರ್ತಾ ಇದ್ದಾರೆ. ಆನಂದ ತಗೊಂಡು ಸದ್ರುಗಳನ್ನೇ ಪ್ರತ್ಯಕ್ಷ ಮಾಡ್ಕೊಳ್ತಕ್ಕಂಥವ್ರು. ಮೊದಲು ಕೇಳಿದ್ದಾರೆ, ಸದ್ರುಗಳು ನನ್ನ ದೇಹವೇ ತ್ಯಾಗದ ಬ್ರಿಟಿಷರು ಕೊಂದು ಹಾಕ್ತಾರೆ ಇದ್ದಾರೆ ಅನ್ನುವಾಗ ಅಪ್ಪವ್ರು ಅಲ್ಲೇ ದರ್ಶನ ಕೊಟ್ಟು ಆಶೀರ್ವಾದ ಮಾಡ್ತಾರೆ, ಕರಿತಾ ಇದ್ದಾರೆ. ಅಲ್ಲಿ ಹೋಗ್ತಾರೆ. ಅಪ್ಪವ್ರು ಅವ್ರ ಪರವಾಗಿ ಅವರ ರೂಪವಾಗಿ ಮುಂದೆ ಓಡ್ತಾ ಇದ್ದಾರೆ. ಮಹಿಪತಿ ಉಳಿತಾರೆ. ಆಮೇಲೆ ಸದ್ರು ನಮಸ್ಕಾರ ಮಠದೊಳಗೂ ಕೂಡ ಇರ್ತಾರೆ. ಅಪ್ಪವ್ರು ಮಠದಲ್ಲಿ ದರ್ಶನ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಪ್ಪವ್ರ ತಾವು ಕರೆದಾಗ ನಾನು ಬರಲಿಕ್ಕೆ ಅನುಕೂಲ ಆಗಲಿಲ್ಲ, ಬಿಟ್ಟುಬಿಟ್ಟೆ, ಇಂಥ ಕಷ್ಟ ಆಗ್ತಿರಲಿಲ್ಲ, ಅಪ್ಪವ್ರು ನಾನು ಕ್ಷಮಿಸ್ತೀರಿ ಅಂತ ಹೇಳಿದಾಗ ಮಹಿಪತಿ ಕರೆದಾಗ ಬಂದಿರೋ ಕಷ್ಟ ಆಗ್ತಿಲ್ಲ ಸರಿ, ಮತ್ತು ಹಾಗೆ ತಡ ಮಾಡಿದ್ರಪ್ಪ, ಇರಲಿ ಬಾ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಇರಲಿಕ್ಕೆ ಅವಕಾಶ ಕೊಟ್ಟರು. ಅಲ್ಲೇ ಅಪ್ಪವ್ರು ಸೇವೆ ಮಾಡ್ತಾ ಮಠದೊಳಗೆ ಉಳ್ಕೊಂಡ್ರು. ಆಮೇಲೆ ಇದರ ಜೊತೆಗೆ ಆಗಾಗ ಕೆಲವೊಂದು ಮಧ್ಯದಲ್ಲಿ ಬಂದು ಸರ್ಕಾರಿ ಅಧಿಕಾರಿಗಳು ಬಂದು ನೋಡೋದು ಮಾಡೋದು ಹೀಗೆ ಮಾಡ್ತಾಯಿದ್ರು. ಒಂದು ಸಲ ಬಂದು ಏನು ಮಾಡಿದ್ರಿ, ಸರ್ಕಾರಿ ಅಧಿಕಾರಿಗಳು ಇಲ್ಲಿ ದಿನಾಲು 3 ವೇಳೆ ಬಂದು ಹಾಜರಿ ಕೊಡ್ಬೇಕಂತ ಕೂಡ ಹಿಂದೆ ಕೇಳಿದ್ರಿ. ಇರೋರು ಕೂಡ ಇರ್ತಕ್ಕಂಥ ವಿಷಯ ಅದು. ಏನು ಮಾಡಿದ್ರಿ ಸರ್ಕಾರಿ ಅಧಿಕಾರಿಗಳು ಹಿಂದಿನ ದಿವಸ ವಿಶೇಷ ಶ್ರವಣ ಮಾಡಿದ್ದೀರಿ. ಗುರುಗಳ ರಕ್ಷಣಾ ಹೇಗಿರ್ತದಂದ್ರೆ, ಸಿಂಧೂರು ಮಠಕ್ಕೆ ಸಿಂಧೂರು ಲಕ್ಷ್ಮಣ ಮತ್ತು ಅವರ ಸಹೋದರ ಮಾಡಿರ್ತಕ್ಕಂಥ ಮಹಿಪತಿಯವರು ಇವತ್ತು ಅಪ್ಪವ್ರ ಹತ್ರ ಉಳ್ಕೊಂಡಾರ. ಅವ್ರು ಲಕ್ಷ್ಮಣದಾದಿಗಳು ಬರ್ತಾಯಿದ್ರು. ಬಂದು ಅಪ್ಪವ್ರ ಹತ್ರ ಬಂದು ವಾಸ ಮಾಡ್ತಾಯಿದ್ರು, ಅಧ್ಯಾತ್ಮ ವಿಶೇಷ ಶ್ರವಣ ಮಾಡ್ತಾಯಿದ್ರು. ಲಕ್ಷ್ಮಣನ ಮಾವ ಮಹಿಪತಿಯವರಂತೂ ಕೂಡ ಸನ್ಯಾಸ ಆಗೋದು ಅಪೇಕ್ಷೆ ಇತ್ತು. ಅಪ್ಪವ್ರ ಹತ್ರ ಬಂದು ಅಲ್ಲಿ ಉಳ್ಕೊಂಡ್ರು. ಇದನ್ನು ಕೆಲವೊಬ್ಬರು ದುಷ್ಟ ಜನರು ಹೋಗಿ ಏನು ಹೇಳಿದ್ರಂದ್ರೆ, ಮಹಾರಾಜರೇ, ಸಿಂಧೂರು ಲಕ್ಷ್ಮಣ ಹಾಗೂ ಮಹಿಪತಿ ಎಲ್ಲ ಕುಡ್ಕೊಂಡು ಕಮ್ಮರಿ ಮಠದಲ್ಲಿ ರಾತ್ರಿ ಸಮಯದಲ್ಲಿ ಹೋಗ್ತಾರೆ. ಹೋಗಿ ಅಲ್ಲಿ ಏನೇನು ಮೀಟಿಂಗ್ ನಡೀತದೆ, ಹೀಗಾಗಿ ಕೆಟ್ಟದ್ದೆಲ್ಲ ಮಾಡಲಿಕ್ಕೆ ಸಹಕಾರ ಕೊಡ್ತಾರೆ. ಅಪ್ಪವ್ರು ಕೂಡ ಸಹಕಾರ ಕೊಡ್ತಾರೆ. ಹೋಗಿ ನೀವು ರಾತ್ರಿ ನೋಡಿರಿ, ನಾವು ಸುಳ್ಳು ಹೇಳಿದ್ರು ಅಂತೇಳಿ ಹೋಗಿ ಹೇಳಿಬಿಟ್ರಿ. ಕೆಟ್ಟ ಮಂದಿ ಇದ್ದೇ ಇರ್ತಾರೆ ರೀ. ಹೋಗಿ ಹೇಳಿದರು, ಹೀಗೆ ಇರ್ತಾ ಇದ್ದಾರೆ ನಾವು ಹೋಗೇ ಬಿಡ್ಬೇಕು ಅಂತ ಹೇಳಿ ಏನು ಮಾಡಿದ್ರೆ, ಸರ್ಕಾರದ ಅಧಿಕಾರಿಗಳು ಎಲ್ಲ ಕೂಡ್ಕೊಂಡು ಅಲ್ಲಿ ಮಠಕ್ಕೆ ಬರ್ತಾಯಿದ್ದಾರೆ. ರಾತ್ರಿ ಬಂದರೆ ನೋಡ್ತಾ ಇರುತ್ತೆ ಮಠದೊಳಗೆ ಅಧ್ಯಾತ್ಮ ಚಿಂತನೆ ನಡೆದದ್ದು. ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಳ್ಬೇಕು ಸದ್ರು. ತಾನು ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ, ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು, ಏನು ಮಾಡಬೇಕು ಅಂಥೇಳಿ ಮಹಿಪತಿ ಅಪ್ಪವ್ರು ಪ್ರಶ್ನೆ ಮಾಡ್ತಾರೆ. ಅಪ್ಪವ್ರು ಉತ್ತರವನ್ನು ಹೇಳ್ತಾ ಇರ್ತಾರೆ. ವೈರಾಗ್ಯ ಮೀವ ಭಯಮಂತ, ಜಗತ್ತಿನತಕ್ಕಂತೆಲ್ಲ ಭಯದಿಂದ ಕೊಡ್ತಕ್ಕಂಥ ವಿಧಾನ ವೈರಾಗ್ಯ ಅಂತಕ್ಕಂಥ ಸರ್ವಶ್ರೇಷ್ಠ. ವೈರಾಗ್ಯದಿಂದ ಕೊಡ್ಕೊಂಡ್ರು ಜಗತ್ತಿನ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿ ವಿಷಯಗಳನ್ನೆಲ್ಲ ತ್ಯಾಗ ಮಾಡು. ತ್ಯಾಗೇನ ಏಕೇನ ಅಮೃತತ್ವ ಮಾನಶವಂತ. ಮೋಕ್ಷ ನ ಕರ್ಮಣ, ಕರ್ಮದಿಂದ ಮೋಕ್ಷ ಪಡಲಿಕ್ಕೆ ಸಾಧ್ಯ ಇಲ್ಲ. ನ ಪ್ರಜೆ, ಮಕ್ಕಳಿಂದ ಕೂಡ ಮೋಕ್ಷ ಪಡಲಿಕ್ಕೆ ಸಾಧ್ಯ ಇಲ್ಲ. ನ ಧನೇನ, ಸಾಕಷ್ಟು ಧನದಿಂದ, ಈಗ ಧನದಿಂದ ಮೋಕ್ಷ ತಮ್ಮ ಪ್ರಾಪ್ತಿ ಆಗಬೇಕು. ಕುಬೇರನ ಮೋಕ್ಷ ಆಗಬೇಕು. ರತ್ನಾಕರ ಅಂತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ಸಮುದ್ರ ರಾಜನಿಗೆ ಅನೇಕ ರತ್ನ ಅಂತ, ಒಂದೊಂದು ರತ್ನ ಈ ಪೃಥ್ವಿ ಇಷ್ಟು ಬೆಲೆ ಬಾಳ್ತಕ್ಕಂಥ ಅಷ್ಟು ಸಾಮರ್ಥ್ಯ ರತ್ನ ಇರ್ತಾರೆ ಸಮುದ್ರದಲ್ಲಿ. ಅಂಥ ರತ್ನಾಕರ ಇರ್ತಕ್ಕಂಥ ಸಮುದ್ರಕ್ಕೆ ಮೋಕ್ಷ ಪ್ರಾಪ್ತ ಆಗಬೇಕು. ಅದಕ್ಕೆಲ್ಲ ಸಾಧ್ಯದ ಧನದಿಂದ ಮೋಕ್ಷ, ಧನದಿಂದ ಆಗೋದಿಲ್ಲಪ್ಪ. ಅದನ್ನ ಧನೇನ ತ್ಯಾಗೇನ ಐಕ್ಯನ ಅಮೃತತ್ವ ಮಾನಶು, ತ್ಯಾಗದಿಂದ ಮೋಕ್ಷ ಪಡಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕಾಗಿ ಸನ್ಯಾಸ ಅಂದ್ರೆ ತ್ಯಾಗ ಅಂತ. ಸನ್ಯಾಸ ಅಂದ್ರೆ ಯೋಗತ್ತಲ್ಲ, ಸನ್ಯಾಸ ಅಂದ್ರೆ ಭೋಗತ್ತಲ್ಲ, ಸನ್ಯಾಸ ಅಂದರೆ ತ್ಯಾಗ. ಅದನ್ನು ತ್ಯಾಗ ಉಳ್ಳಂಥವು ನಾವು ಅಂದ್ಕೊಂಡು ಹೇಳಿ ಅಪ್ಪವ್ರ ವಿಷಯ ಪ್ರತಿಪಾದನೆ ಮಾಡ್ತಾರೆ. ಅದನ್ನು ಕೇಳ್ತಾ ಮಹಿಪತಿ ಅಂತಕ್ಕಂಥವ್ರು ಭಾಳ ಸಂತೋಷದಿಂದ ಇರ್ತಾರೆ. ದಿನಾಲು ಬಂದು ಕೇಳೋದು ಮಾಡೋದು. ಅವ್ರ ಪ್ರಜೆ ಇರ್ತಾರಲ್ಲ, ಬೀಗರು, ಸಿಂಧು ಲಕ್ಷ್ಮಣ, ನರಸಪ್ಪ ಎಲ್ಲ ಅವರು ಬಂದು ಕೇಳ್ತಿರ್ತಾರೆ. ಈಗ ಅವ್ರನ್ನ ಬಂದು ಹಿಡಿಬೇಕು ಅಂತಕ್ಕಂಥ, ಈಗ ಅಧ್ಯಾತ್ಮ ಚಿಂತನೆ ಮಾಡ್ತಕ್ಕಂಥವ್ರನ್ನ ಹಿಡಿದುಕೊಂಡು ಈ ಜೈಲಿಗೆ ಹಾಕಿ, ಇದೇ ಸಮಯದ ಜೈಲಿಗೆ ಹಾಕಬೇಕು ಅವ್ರ ಉದ್ದೇಶ ರೀ. ಯಾರ್ದು ಸರ್ಕಾರಿ ಅಧಿಕಾರಿಗಳು. ಅವ್ರ ಜೊತೆಗೆ ಆ ದಿವಸ ನ್ಯಾಯಾಧೀಶರು ಕೂಡ ಬಂದುಬಿಟ್ಟಾರೆ ಅವ್ರ ಜೈಲು. ಹೇಗಿದೆ ರಾತ್ರಿ ವೇಳೆ, ರಾತ್ರಿ ಬಂದು 8-9 ಗಂಟೆ ಆಗಿದೆ, 9-10 ಗಂಟೆ ಒಮ್ಮಿಂದ ಬಂದುಬಿಟ್ರೆ ಎಲ್ಲರೂ. ಬಂದು ಇವ್ರನ್ನ ಹಿಡಿದುಕೊಂಡು ಹೋಗ್ಬೇಕು, ಮಹಿಪತಿಯನ್ನು ಹಿಡಿದುಕೊಂಡು ಹೋಗ್ಬೇಕು.
ಆಮೇಲೆ ಸಿಂಧು ಲಕ್ಷ್ಮಣ ಹಿಡ್ಕೊಂಡು ಹೋಗ್ಬೇಕು. ಅದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಅಪ್ಪವ್ರು ಅವ್ರನ್ನೂ ಕೂಡ ಒಯ್ಯಬೇಕು. ಅದನ್ನು ಹೇಳುವವರಾಗಿ ಹೇಳ್ತಾರಲ್ಲ, ಹೇಳುವವರು ಹೇಳ್ತಕ್ಕಂಥದ್ದು ಕೇಳುವವರು ಚಲೋ ಬೇಕು. ಒಂದು ಅರಣ್ಯದಲ್ಲಿ ಒಬ್ಬರು ಮಹಾತ್ಮ ಇರ್ತಾರೆ, ಒಬ್ಬರು ರಾಜ ಇರ್ತಾರೆ. ಆ ಮಹಾತ್ಮರ ಸನ್ನಿಧಿ ಬಂದು ನಮಸ್ಕಾರ ಮಾಡಿ ಕೇಳ್ತಾರೆ, ಗುರುಗಳೇ ತಮಗೆ ನಾನು ಅತ್ಯಂತ ಶ್ರೇಷ್ಠವಾದಂಥ ಯಾವ ಆಗಿನ ಕಾಲದಲ್ಲಿ ಬರ್ತೀವಿ ನೋಡಿ ಗುರುಕುಲ ಅಂತ, ಅತ್ಯಂತ ಶ್ರೇಷ್ಠವಾದಂಥ ಮಾದರಿಯ ಗುರುಕುಲ ಅಂತ ತಿಳ್ಕೊಂಡು ಹೇಳಿ ತಮ್ಮ ಈ ಗುರುಕುಲಕ್ಕೆ ತಮ್ಮ ಈ ಗುರುಕುಲ ಮುಖ್ಯಸ್ಥರಿದ್ದ ತಮಗೆ ನಾವು ಪ್ರಮಾಣ ಪತ್ರ ಕೊಡ್ತಾಯಿದ್ದೀವಿ, ಬಹುಮಾನ ಕೊಡ್ತಾಯಿದ್ದೀವಿ ಅಂತ. ಅವ್ರಂತಾರೆ ನೀನೇನು ಕೊಡ್ಲಿಕ್ಕೆ ಹೋಗಬೇಡ, ಏನು ಕಾರಣ ನೀವು ಕೊಡ್ಬೇಕಂತ ಅನ್ಸದ ಅಂತ ಕೇಳಿ ಅವ್ರ ಥರ ಭಾಳ ಮಂದಿ ಬಂದು ಹೇಳ್ತಾರೆ, ಪೋರ ತಾವು ದೊಡ್ಡವರು ಚಲೋ ಇದ್ರಿ ಹಾಗೆ ಹೀಗೆ ಅಂತೆಲ್ಲ ಭಾಳಷ್ಟು ಹೇಳ್ತಾರೆ, ಭಾಳಷ್ಟು ಮಕ್ಕಳಿಗೆ ಅನುಕೂಲ ಮಾಡ್ತಾಯಿದ್ರಿ ಅಂಥೇಳಿ ಹೇಳ್ತಾರೆ, ಆಗೋಸ್ಕರ ನೀವು ಕೊಡ್ತಾಯಿದ್ದೀವಿ. ಅವ್ರ ಥರ ಹೌದು ಭಾಳಷ್ಟು ಜನರು ಬಂದು ಹೇಳ್ತಾರೆ, ಭಾಳ ಒಳ್ಳೆಯವರು, ಭಾಳಷ್ಟು ಮಕ್ಕಳಿಗೆ ವಿದ್ಯಾದಾನ ಕೊಡ್ತಾರೆ ಅಂತಕೊಂಡೆಲ್ಲ ಹೇಳ್ತಾರಲ್ಲ, ಅದನ್ನು ಕೇಳಿ ಬಂದು ಕೊಳ್ಳಿ ಬಂದು ಇನ್ನು ಭಾಳಷ್ಟು ಕೆಟ್ಟಿದ್ದಾರೆ ಚಲೋ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರೆ ನೀನು ಕೆಟ್ಟದ್ದು ಮಾಡ್ತಾಯಿಲ್ಲ. ಅದಕ್ಕಾಗಿ ಇನ್ನೊಬ್ಬರು ಹೇಳ್ತಾನೆ ಕೇಳಿ ಮಾಡ್ತಕ್ಕಂಥ ಅನುಭವದಿಂದ ಇರ್ತಕ್ಕಂಥ ವ್ಯಕ್ತಿನೆಲ್ಲ ನೀ ಇಲ್ಲಿ ಹೋಗಿಬಿಡ್ತಾರೆ ರಾಜನೇ ಅಂತಾರೆ, ನೀವು ಹೋಗಿಬಿಡು, ನಿನ್ನ ಬಹುಮಾನ ಬೇಡ ಏನು ಬೇಡ, ನೀವು ಹೋಗುವಂತ ಹೇಳಿದ್ದನ್ನು ಕೇಳ್ಕೊಂಡು ಬರ್ತಕ್ಕಂಥವ್ರತ್ತಲ್ಲ ಅದು ಯೋಗ್ಯ ಅಲ್ಲ. ಅಪ್ಪವ್ರಿಂದಲೇ ಯಾವ ಹಾನಿನೂ ಇಲ್ಲ, ಅವರು ಅಪ್ಪವ್ರಿಗೆ ಕೂಡ ಕಷ್ಟ ಕೊಡ್ಬೇಕಂತಕ್ಕಂಥ ದುರ್ಬುದ್ಧಿ ಬರ್ತಾರೆ ಕೆಲವರಿಗೆ. ಹೀಗಾಗಿ ಅಲ್ಲಿ ಅಪ್ಪವ್ರ ಮಠದಲ್ಲಿ ಜನರು ಬರ್ತಾಯಿದ್ದಾರೆ ಅಂತ ಹೇಳಿದಾಗ ಅವ್ರು ನೋಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಬಂದುಬಿಡ್ತಾರೆ. ರಾತ್ರಿ ಸಮಯದಲ್ಲಿ ಜೀಪ್ ತೆಗೆದುಕೊಂಡು ಬರ್ತಾರೆ, ಬಂದು ಹಳ್ಳದ ಆಚೆಗೆ ಜೀಪ್ ನಿಲ್ಲಿಸ್ತಾರೆ. ನಿಲ್ಲಿಸಿದ ನಂತರ ಬರ್ತಾರೆ ನೋಡೋದಕ್ಕೋಸ್ಕರ ಹಿಡಿಬೇಕಂತೇಳಿ. ಮಠದೊಳಗೆ ಮಠದ ಹತ್ರ ಒಳಗೆ ಹಿಂಗೆ ಬರಬೇಕಂತ ಬರ್ತಾರೆ. ಆಭರಣದಲ್ಲಿ ಸುತ್ತೆಲ್ಲ ಕೋಟೆ ಗೋಡೆ, ಅದು ದಾರಿ ಕಾಣೋದಿಲ್ಲ ರೀ, ಎಲ್ಲ ಕಡೆ ಕೋಟೆ ಗೋಡೆ ಬಂದೋಬಸ್ತ ದೊಡ್ಡ ದೊಡ್ಡ ಕಲ್ಲುಗಳಿಗೆ ಕಟ್ಟಿರ್ತಕ್ಕಂಥ ಕೋಟೆ ಗೋಡೆ ಸುತ್ತ ಇದ್ದಾರೆ. ಇಲ್ಲಿಂದ ಹಾಯ್ದು ಕೋಟೆ ಗೋಡೆ ಸುತ್ತೆಲ್ಲ ಹಾಯ್ತಾ ಹೋದ್ರೆ ಪರ್ವತ ಏರ್ತಾರೆ, ಪರ್ವತ ಏರಿ ಸುತ್ತ ಹಾಕ್ತಾರೆ, ಮತ್ತು ಆಚೆ ಕಡೆ ಅರಳಿ ಗಿಡ ಇರ್ತದೆ, ಅರಳಿ ಗಿಡದ ಕೆಳಗೆ ಇರ್ತಾರೆ, ಮತ್ತು ಈ ಕಡೆ ಸುತ್ತ ಹಾಕ್ತಾರೆ, ಹಳ್ಳ ದಾಟಿ ಹೆಚ್ಚಿ ಹೋದ್ರೆ ಇಡೀ ರಾತ್ರಿ ಸುತ್ತ ಹಾಕೋದ್ರಿ. ಪರ್ವತ ಏರ ಕೆಲವು ಸರಿ ಪರ್ವತ ಏರ್ಬೇಕಲ್ಲ ಮುಳ್ಳು ಕಲ್ಲಿಂದ ಈಗ ಸದ್ಯ ಈಗ ಮಠ ಕಟ್ಟುವಾಗಿ ಸದ್ಯ ಮತ್ತು ಭಾಳಷ್ಟು ಒಂದು 10-20 ಫೂಟ್ಗಿಂತಲೂ ಹೆಚ್ಚು ಈಗ ಗರಸು ತುಂಬಿದಾರಲ್ಲೆಲ್ಲ, ಅಷ್ಟು ಮೊದಲಿಟ್ಟು ಇಳಿದಿಲ್ಲ ಅಂಥದ್ದು, ಅಷ್ಟು ಎತ್ತರ ಇರ್ತಾರೆ. ಅಂಥ ಜಾಗದ ಏರ್ಕೊಂಡು ಇಳಿದುಕೊಂಡು ಇಷ್ಟು ಸುತ್ತ ಹಾಕುವಾಗ ಮೈಪತ್ಯದ ಕೂಗಿ ಹೇಳ್ತಿರ್ತಾರೆ, ಬೀಳ್ತೀರಪ್ಪ ಬಿದ್ದು ಹೋಗ್ತೀರಿ, ನೀವು ಕೆಳಗೆ ಬಿದ್ದರೆ ಸತ್ತು ಹೋಗ್ತೀರಿ, ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ ಬರ್ರಿ ಅಂತೇಳಿ. ಇದು ಕೋಟೆ ಕೇಳ್ತಿರ್ತಾರೆ, ಇದು ಮಠದ ಕೋಟೆ ಗೋಡೆ ಇಲ್ಲದ ರೀ, ಮಠದ ಕೋಟೆ ಗೋಡೆ ಇಲ್ಲದ ಯಾರಿದ್ದೀರಿ ಹೇಳ್ರಿ ಅಂತ. ಇವ್ರು ಕೂಗಿ ಹೇಳ್ತಿದ್ರು, ಬೀಳ್ತೀರಿ ನೀವು ಬರೀಗ ಇತ್ತಾಗ ಸುತ್ತ ಹಚ್ಚಿ ಬರ್ರಿ, ಕೋಟೆ ಗೋಡೆ ಗುರುತಾಗ್ಬೇಕಾರೆ ಗುರು ಸಾಷ್ಟಾಂಗ ನೋಡಿ ಪ್ರಾರ್ಥನೆ ಮಾಡಿದ್ರು. ಇದೇನು ಕೆಲಸದಿಲ್ಲ ಅವ್ರಿಗೆ, ಅವ್ರು ಸುತ್ತ ಹಾಕ್ತಿರು ಕೋಟೆ ಗೋಡೆ, ಮತ್ತು ಕೋಟೆ ಗೋಡೆ ದಾಟಿ ಕೇಳಿಸ್ಬೇಕ. ರಾತ್ರಿ ಸುತ್ತ ಹಾಕಿ ಕೊನೆಗೆ ಏನಂತಂದ್ರೆ ಆ ಕೋಟೆ ಗೋಡೆ ಕಾಣಿಸ್ಲಿಲ್ಲ ರೀ, ಅದು ದ್ವಾರ ಕಾಣಿಸಿಲ್ಲ, ಅವರು ಮಹಾದ್ವಾರ ಕಾಣಲಿಲ್ಲ. ಹಾಗೆ ಪ್ರದಕ್ಷಿಣೆ ಹಾಕ್ತಾ ಕೊನೆಗೆ ಏನಂತಂದ್ರೆ ಬೆಳಗಿನ 8 ಗಂಟೆ ಆಯ್ತು ರೀ. ಹಗಲು ಕೂಡ ಕೋಟೆ ಗೋಡೆ ಐತೆ ನೋಡಿ, ಕೋಟೆ ಗೋಡೆ ಹಂಗೆ ಉಳ್ದ ಬಿಡ್ತದೆ ಅವ್ರ ಪಾಲಿಗೆ. ಒಳಭಾಗ ಗುರುಗಳಿದ್ದಾರೆ ರೀ, ಸಿಂಧು ಲಕ್ಷ್ಮಣ ಇದ್ದಾರೆ, ಮೈಪತಿಯವ್ರು ಇದ್ದಾರೆ. ಆದ್ರೆ ಗುರು ಅವ್ರನ್ನ ರಕ್ಷಣೆ ಮಾಡಿದರು. ಕೊನೆಗೆ ಬಂದ ಅವ್ರ ಮೈಪತಿಯವ್ರು ಹೇಳಿದರು, ಆ ಕೋಟೆ ಗೋಡೆ ದ್ವಾರ ನಿಮ್ಗೆ ಕಾಣಿಸ್ಬೇಕಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿರಿ, ನಮಸ್ಕಾರ ಸದ್ಗುರುನಾಥ ನಮ್ಮನ್ನು ಕ್ಷಮಿಸಿದ್ರಿ, ನಾವು ಅಪರಾಧಿಗಳು ಯಾರಿಗೆ ಏನು ಮಾಡುವುದಿಲ್ಲ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಿಮ್ಮ ಗೋಡೆ ಸಿಗ್ತದೆ, ಮಹಾದ್ವಾರ ಸಿಗ್ತದೆ ಅಂತ ಹೇಳಿದಾಗ ಅಲ್ಲಿಂದ ಅಪರಾಧಗಳನ್ನು ಕ್ಷಮಿಸ್ರಪ್ಪ ಅವ್ರ, ನಾವು ಬಂದು ತಪ್ಪಾಗ್ಯದ, ನಮಗೆ ತಮ್ಮ ದರ್ಶನ ಆಗಲಿ, ಕೋಟೆ ಗೋಡೆ ದ್ವಾರ ಖುಲ್ಲ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರಿ. ಅಪ್ಪ ಅವ್ರು ತಥಾಸ್ತು ಅಂತ ಹೇಳಿದರು. ಕೋಟೆ ಗೋಡೆ ಬಾಗಿಲು ತೆರಿತ್ರಿ, ಏನಂತ್ರಿ, ಕೋಟೆ ಗೋಡೆ ಬಾಗಿಲು ತೆರೆತಂದ್ರೆ ಅಭಿಪ್ರಾಯ ಕೋಟೆ ಗೋಡೆ ಇಲ್ಲ ಏನಿರಲಿ. ರಾತ್ರಿ ಎಷ್ಟಲ್ಲಿದು ಹಗಲು ಮುಂಜಾನೆ 8 ಗಂಟೆ ಆದರೆ ಕೋಟೆ ಗೋಡೆ ಇತ್ತು. ಈ ಕೋಟೆ ಗೋಡೆ ಎಲ್ಲ ಖುಲ್ಲ ಒಮ್ಮೆ ಆಶ್ಚರ್ಯಪಟ್ಟವ್ರು, ಕೋಟೆನಲ್ಲ ಗೋಡಿನಲ್ಲ ಬಾಗಿಲು ಮಾತಾಡಲ್ಲ. ಗಾಬರಿಯಾಗಿ ಬಂದು ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಅಪ್ಪರ ಕ್ಷಮಾ ಮಾಡಿದ್ರು, ನಮ್ಮನ್ನು ಕ್ಷಮಿಸ್ತೀರಿ ಅಂತ. ಅಪ್ಪರು ಹೇಳಿದರು, ನಿಮ್ಮ ದೋಷಗಳನ್ನು ಕಳೆದುಕೊಡ್ರಿ, ನೀವೆಲ್ಲ ಅವಕಾಶ ಇದ್ದೇ ಇರ್ತದೆ, ನಿಮ್ಮ ಭಾವನೆ ಸರಿ ಇಲ್ಲ, ಆಗೋಸ್ಕರ ಹೀಗಾಗಿದೆ ಅಂತ ಹೇಳಿ ಹೇಳ್ತಾರಪ್ಪ ಅವರು. ಆಮೇಲೆ ಅವ್ರಂತಾನೆ, ಅಪ್ಪ ನಾವು ಬಂದದ್ದು ಈಗ ಮೈಪತಿಯವ್ರು ನೋಡಿ ಹಿಡಿಬೇಕಂತ ಬಂದೀವ್ರಿ ಅಂತಂದ್ರೆ, ಬಂದಿದ್ವಿ ರೀ ನಮ್ಗೆ ಕ್ಷಮಾ ಮಾಡಿರಿ. ಮತ್ತು ಅಪ್ಪವ್ರ ಆ ಕಳ್ಳರಿಗೆ ನೀವು ಅವಕಾಶ ಕೊಡೋದು ಸರಿ ಅದನ್ರಿ,
ಅಂತ ಅಪ್ಪ ಹೇಳ್ತಾರೆ. ಅವ್ರು ಕಳ್ಳರಲ್ಲ, ಅವರು ಒಳ್ಳೆಯವ್ರಿದ್ದಾರೆ. ಈ ಮೈಪತಿ ಅಂತೂ ಸನ್ಯಾಸಿ ಆಗ್ಬೇಕನ್ನೋ ಉದ್ದೇಶ ಒಂದು ಅಧ್ಯಾತ್ಮ ಚಿಂತನೆ ಮಾಡ್ತಾರಲ್ಲ. ಮತ್ತು ಅವ್ರು ಒಳ್ಳೆಯವ್ರು ಅಲ್ಲಿಗೆ ಸಾಕ್ಷಿ ಏನಿರ್ತ ಅವ್ರು ಕೇಳ್ರು. ಒಳ್ಳೆಯವ್ರಿಗೆ ಸಾಕ್ಷಿ ಏನಂದ್ರೆ, ಈ ರಾತ್ರಿ ಅವ್ರನ್ನ ಹಿಡ್ಲಿಕ್ಕೆ ಬಂದರೆ ನೀವು ಮೇಲ್ಭಾಗ ಏರಿ ಹೋಗುವಾಗ ಈಗ ಆ ಕಡೆ ಹೋಗ್ಬೇಡ್ರಿ, ಈ ಕಡೆ ಹೋಗ್ಬೇಡ್ರಿ, ಅಲ್ಲಿ ಬಿದ್ದು ಸಾಯ್ತಿರತ್ತೆ. ನೀವು ಯಾರು ಹಿಡ್ಕೊಂಡು ಹೋಗ್ತಿರ ಅಪಾರ ಕಷ್ಟ ಕೊಡ್ತೀರ, ಅವ್ರಿಗೋಸ್ಕರವಾಗಿ ನಿಮಗೆ ನೀವು ಬೀಳಬಾರ್ದು ಉದ್ದೇಶ ಇಟ್ಕೊಂಡು ನಿಮಗೆ ಉಪಕಾರ ಮಾಡ್ತಾಯಿದ್ದಲ್ಲ, ನಿಮಗೋಸ್ಕರ ಉಪಕಾರ ಮಾಡ್ತಾಯಿದ್ದ ಅಂದ್ರೆ ಕೆಟ್ಟದ್ದು ಏನು ಮಾಡ್ತಾರೆ ಅಂತಕ್ಕಂಥದ್ದು, ಕೆಟ್ಟದ್ದು ಏನು ಮಾಡೋದಿಲ್ಲ. ಅಂಥ ಒಳ್ಳೆಯ ವ್ಯಕ್ತಿಗೆ ನಾವು ರಕ್ಷಣೆ ಕೊಡೋದು ಅಂತ ಯಾರು ರಕ್ಷಣೆ ಕೊಡೋದು? ಸನ್ಯಾಸಿ ಇದನ್ನೆಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸಿ ಆಗ್ತಾಯಿದ್ದಾರಲ್ಲ, ಆಗೋಸ್ಕರ ರಕ್ಷಣೆ ಕೊಟ್ಟಿವಿ. ಆಮೇಲೆ ಕೊನೆಗೆ ಅಂತಾರೆ, ಇಲ್ಲ ಪೌರ ಮತ್ತಿನ್ನು ಏನದ ಇಲ್ಲಿ ನಾವು ಬಂದುಗೋಸ್ಕರವಾಗಿ ಈಗ ಬಂದೀವಿ, ಅವನೇನು ಮಾಡೋದಿಲ್ಲ ಅನ್ನೋದು ತಾವು ಹೇಳಿದ್ರಿ. ಆದರೆ ಇನ್ನೊಂದು ಅಂದ್ರೆ ನಮ್ಮೊಂದು ಕೆಲವೊಂದು ನಿಯಮಗಳಿರ್ತಾವೆ, ಸರ್ಕಾರ ನಿಯಮ ಇರ್ತಾವೆ. ಈ 3 ವರ್ಷ ಪರ್ಯಂತವಾಗಿ ಅವ್ರಿಗೆ ದಿನಾಲು ಬಂದು ಏನು ಮಾಡಬೇಕು, ಹಾಜರಿ ಕೊಡಬೇಕು. 3 ವರ್ಷ ಪರ್ಯಂತ ಹಾಜರಿ ಕೊಡ್ಬೇಕಂತ ಹೇಳ್ತಾರೆ ನ್ಯಾಯಾಧೀಶರು ಇರ್ತಾರೆ. ಮೈಪತಿ ಒಪ್ಪಿಗೆ ಅಂತ ಕೇಳಿದ್ರೆ ಹ್ಞೂರಪ್ಪ ಅವರ ಮತ್ತು ಅನಿವಾರ್ಯ ಮತ್ತೆ ಏನು ಮಾಡೋದು, ಹಿಡ್ಕೊಂಡು ಹೋಗ್ಬಿಟ್ರು ಮತ್ತು ಅಷ್ಟು ಹೋಗ್ಬಿಡ್ರಿ ಮಾಡ್ತಾರೆ ದಿನಾಲು 3 ವೇಳೆ ಇಷ್ಟು ಹೇಳ್ತಾರೆ. ಹೀಗಾದ ನಂತರ ಮತ್ತು ಅಲ್ಲಿ ವ್ಯವಹಾರ ಮುಗಿತದೆ. ನಿನ್ನೆ ವಿಷಯ ಶುರು ಮಾಡಿದರೆ ಮುಗಿತದೆ. ಆನಂತರ ಇವತ್ತಿನ ವಿಷಯದ್ರು ಕೂಡ ಹೀಗೆ ಗುರು ಸೇವೆ ಮಾಡ್ತಾ 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 ಆನಂದವಾಗಿ ಮೈಪತಿಯವರು ಅಪ್ಪವ್ರ ಸನ್ನಿಧಿ ವಾಸ ಮಾಡ್ತಿರ್ತಾರೆ. ವಾಸ ಮಾಡುವಾಗ ಮಹಾತ್ಮರು ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡ್ತಾ, ಜಗತ್ತಿನಿಂದ ಮಹಾತ್ಮರಿಗೆ ಏನು ಬೇಕಾಗಿದೆ ಹೇಳಿ? ಈ ಜಗತ್ತಿನಿಂದ ಮಹಾತ್ಮರಿಗೆ ಏನು ಬೇಕಾಗಿದೆ? ಏನು ಬೇಕಾಗಿಲ್ಲ, ಎಲ್ಲರೂ ಉದ್ಧಾರ ಮಾಡ್ತಕ್ಕಂಥ ಅವ್ರು ಗುರಿ ಇರ್ತದೆ. ಹೀಗಿರುವಾಗ ಅಂಥ ಮಹಾತ್ಮರು ಸನ್ನಿಧಿ ಇದ್ಕೊಂಡು ಉದ್ಧಾರ ಆಗೋದು ಕರ್ತವ್ಯ ಇರ್ತದೆ. ಮೈಪತಿಯವರು ಅಲ್ಲೇ ಅಪ್ಪವ್ರ ಸನ್ನಿಧಿ ಉಳ್ಕೊಂಡ್ರು. ದಿನಾಲು ಅಪ್ಪವ್ರ ಸೇವೆ ಮಾಡ್ತಾ ಮಾಡ್ತಾ ಆನಂದವಾಗಿ ಉಳಿದ್ರು. ಬೆಳಗಿನ 3 ಗಂಟೆಗೆ ಎದ್ದು ಅಪ್ಪವ್ರ ಪಾದ ಸೇವೆ ಮಾಡ್ತಕ್ಕಂಥದ್ದು. ಆಮೇಲೆ 4 ಗಂಟೆಗೆ ಅಪ್ಪವ್ರ ಸ್ನಾನಕ್ಕೆ ನೀರನ್ನು ಸಿದ್ಧಗೊಳಿಸಿ ಅಪ್ಪವ್ರ ಸ್ನಾನ ಮಾಡಿಸಿ ಅಪ್ಪವ್ರ ಪಾದ ಪೂಜೆ ಮಾಡಿ ಅದಕ್ಕಂಥವ್ರನ್ನೆಲ್ಲ ಕುಡ್ಕೊಂಡು ಮತ್ತೆ ಅಲ್ಲಿ ಬೇರೆ ಬೇರೆ ಶಿವಲಿಂಗ ಪೂಜೆ ಮಾಡ್ತಕ್ಕಂಥದ್ದು, ನಂದಿ ಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು, ಹನುಮಂತಿಯವ್ರ ಪೂಜೆ ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥದ್ದೆಲ್ಲ ಮೊದಲು ಎಲ್ಲ ಕಡೆ ಸ್ವಚ್ಛ ಮಾಡಿ ಫಲಪತ್ರ ಪುಷ್ಪ ತೆಗೆದುಕೊಂಡು ಬಂದು ಅಪ್ಪವ್ರ ಉಪಹಾರಕ್ಕೆ ಅನುಕೂಲ ಮಾಡಿ ಎಲ್ಲ ಸೇವೆ ಮಾಡ್ತಾ ಮಾಡ್ತಾ ಭಕ್ತಿಯಿಂದ ಭಾಳ ಆನಂದವಾಗಿ ನಡೀತಾಯಿತ್ತು. ಅನೇಕ ಜನ ಬರ್ತಾಯಿದ್ರು, ಶಾಸ್ತ್ರ ಪುರಾಣ ಪ್ರವಚನ ಕೇಳ್ತಾಯಿದ್ರು. ಹೀಗೆ ಆನಂದವಾಗಿ ಗುರು ಸನ್ನಿಧಿಯಲ್ಲಿ ಇರ್ತಾಯಿದ್ರು. ಆಗ ಸರ್ವಜ್ಞರು ಕೂಡ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುಪಾದ ಆವಿಯಾಗಿ ಸದೃಢ ಹತ್ತಿರದಲ್ಲಿರುವಂಥ ಸರ್ವಜ್ಞ ಅಂತ ಹೇಳ್ತಾರೆ. ಗುರುಗಳ ಸನ್ನಿಧಿ ಇರ್ತ್ಕೊಂಡಿರ್ತಾರಲ್ಲ, ಅದು ಭಾಳ ಶ್ರೇಷ್ಠ ಇರ್ತದೆ. ಗುರುಗಳ ಸನ್ನಿಧಿಯಲ್ಲಿ ಇರಬೇಕು, ಸೇವೆ ಮಾಡಬೇಕು. ಎತ್ತಾಗಿ ಅಂತಂದ್ರೆ ಎತ್ತಿರ್ತಾವ್ರಿ, ಒಂದು ಎತ್ತುಗಳಾಗಿದ್ರು ಕೂಡ ಒಂದು ಗಾಡಿ ಹೊಡಿದ್ರಪ್ಪ, ಗಾಡಿಯಲ್ಲಿ ಗುರುಗಳನ್ನು ಕೂಡಿಸ್ಕೊಂಡು ಎತ್ತು ಸಾಗಿದಂದ್ರೆ ಆ ಗುರುಗಳು ಅವುಗಳಿಗೆ ಸಂತೋಷದ ಆಶೀರ್ವಾದ ಮಾಡಿದ್ರೆ ಅವ್ರ ಜನ್ಮ ಪಾವನ ಇರ್ತದೆ. ಎತ್ತಾಗಿದ್ರು ಕೂಡ ಗುರುಗಳ ಸನ್ನಿಧಿ. ಇಲ್ಲಿ ಮಧ್ವಾಚಾರ್ಯ ಗುರುಗಳು ಅಂತಿರ್ತಾರೆ. ಮಧ್ವಾಚಾರ್ಯ ಗುರುಗಳ ಸನ್ನಿಧಿಯಲ್ಲಿ ದಿನಾಲೂ ಶಾಸ್ತ್ರ ನಡೀತದೆ. ಅದು ವೇದಾಂತ ಶಾಸ್ತ್ರ ಇರ್ತದೆ. ಅದರಲ್ಲಿ ವೇದಾಂತ ತನ್ನುವಾಗ ವೇದಾಂತ ಬೇರೆ ಬೇರೆ 2-3 ರೀತಿ ಬರ್ತದೆ. ಅದು ಅದ್ವೈತ ವೇದಾಂತ ಬೇರೆ, ಮತ್ತು ಹಾಗೆ ವೇದಾಂತ ಬೇರೆ ಅಂತ ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ ಬರ್ತಾವೆ. ಅಲ್ಲಿ ಮಧ್ವಾಚಾರ್ಯರು ದಿನಾಲೂ ತಮ್ಮ ವಿಷಯವನ್ನು ನಡೆಸಿರ್ತಾರೆ. ಅವ್ರ ಹತ್ರ ಒಂದು ಎತ್ತಿರ್ತದೆ, ಎತ್ತ ಸಾಕಿರ್ತಾರೆ. ಆ ಎತ್ತು ದಿನಾಲೂ ಅದು ಕೂತ್ಕೊಂಡು ಶಾಸ್ತ್ರ ಕೇಳ್ತದೆ. ದಿನಾಲೂ ಕೇಳ್ತಾ ಬಹುದಿನಗಳ ಪರ್ಯಂತ ಹಾಗೇ ಬಿಡ್ತದೆ. ಅಲ್ಲಿ ಕೊನೆ ಒಂದು ದಿವಸ ಎತ್ತು ದೇಹ ತ್ಯಾಗ ಮಾಡ್ತದೆ, ಸತ್ತೋಗ್ತದೆ. ಎತ್ತು ದೇಹವನ್ನು ತ್ಯಾಗ ಮಾಡ್ತದೆ. ಮುಂದೆ ಎಷ್ಟೋ ದಿವಸ ಗತಿಸ್ತದೆ. ಎಷ್ಟೋ ದಿವಸ ಆದಮೇಲೆ ಮುಂದೆ ಇಲ್ಲಿ ಪಂಢರಪುರ ಹತ್ರ ಒಂದು ಸಾಂಗೋಲ ಅಂತ ಒಂದು ಊರದ್ರಿ. ಸಾಂಗೋಲ ಮಂಗಳವೇಡ ಅಲ್ಲಿ ಮಂಗಳವೇಡ ಅಂತಕ್ಕಂಥ ಸ್ಥಾನದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ತಮ್ಮಣ್ಣೇನು ಹೆಸರು ಸರಿ ನೆನ್ಪಿಡ್ತಾರೆ ಹೆಸರು. ಆನಂತರ ಅಲ್ಲಿಂದ ನದಿಗೆ ನೀರು ಇರ್ತಾರೆ. ಅವು ಗೋವುಗಳನ್ನು ಮೇಯಿಸ್ತಿರ್ತಾರೆ. ಅವರು ಗೋವುಗಳನ್ನು, ಮಹಿಷಿಗಳನ್ನು ಮತ್ತು ಒಂದು ಕುದುರೆ ಇರ್ತದೆ. ಆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಹೋಗಿ ಆ ಕುದುರೆಗಳು ನೀರು ಕುಡಿತಿರ್ತಾವೆ, ಎಮ್ಮೆಗಳು ಕುಡಿತಾವೆ, ಆಕಳು ನೀರು ಕುಡಿತಾವೆ, ವೃಕ್ಷಗಳು ನೀರು ಕುಡಿತಾವೆ, ಈತನು ನೀರು ಕುಡಿತಾರೆ. ಕುದುರೆ ಮುಂದ್ಕೊಂಡು ತೊಳ್ಕೊಂಡು ಹೋಗ್ತಾನ್ರಿ.
ಕುದುರೆ ಮೇಲೆ ಕೈ ಊರಿ ಬಾಯನ್ನು ನೀರು ಹಚ್ಚಿ ನೀರು ಕುಡಿತಾರೆ. ಬಾಯನ್ನು ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಾರೆ. ನೀರು ಕುಡಿದಾಗ ಆಚೆ ತೀರದಲ್ಲಿ ಒಬ್ಬರು ಮಹಾತ್ಮ ಇರ್ತಾರೆ, ಅಕ್ಷೋಭ ತೀರ್ಥ ಅಂತೇಳಿ ಒಬ್ಬರು ಮಹಾತ್ಮರು. ಅವರು ಅಲ್ಲಿ ಕೂತ್ಕೊಂಡು ಅವರು ಅಂತಾರೆ, ನೀನು ಪೂರ್ವದಲ್ಲಿ ಪಶುವಿದ್ದೇನು, ನಿನ್ನ ಪೂರ್ವ ಜನ್ಮದಲ್ಲಿ ಪಶುವಿದ್ದೇನು, ಪಶುವಿನಂತೆ ನೀರು ಕುಡ್ತೀಯಲ್ಲ, ನೀವು ನದಿಗೆ ಈಗ ಭವಿಷ್ಯದಿಂದ ನೀರು ಕುಡಿಬೇಕು, ಬಾಯಿ ಹಚ್ಚಿ ನದಿಗೆ ಬಾಯಿ ಹಚ್ಚಿದ್ದ ಈ ದನಗಳು ಎತ್ತುಗಳಿರ್ತಾವೆ ಹೀಗೆ ನೀರು ಕುಡಿತೀಯ ಅಂದ್ರೆ ನೀ ಪೂರ್ವದಲ್ಲಿ ಪಶು ಇದೆಯಾ ಅಂಥೇಳಿ ಬೈತಾರೆ. ಬೈದಾಗ ಇಷ್ಟಂದ ತಕ್ಷಣದಲ್ಲಿ ಅವನು ಪೂರ್ವ ಜನ್ಮದ ನೆನಪಾಗಿಬಿಡ್ತಾರೆ. ನೆನಪಾಗಿ ನಾನು ಪಶುವಾಗಿದ್ದೆ, ನಾನು ಮೊದಲು ಎತ್ತಾಗಿದ್ದೆ, ನಾನು ಗುರುಗಳ ಸನ್ನಿಧಿಯಲ್ಲಿ ಎತ್ತಾಗಿದ್ದು ನಾನು ಶಾಸ್ತ್ರವನ್ನು ಶ್ರವಣ ಮಾಡಿದೆ. ಶಾಸ್ತ್ರ ಶ್ರವಣ ಮಾಡಿ 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 ಅವರ ಅನುಗ್ರಹದಿಂದ ಇವತ್ತು ನಾನು ಮನುಷ್ಯನಾಗಿ ಜನಿಸಿ ಬಂದಿದ್ದೇನೆ. ನಾನು ಮನುಷ್ಯನಾಗಿ ಜನಿಸಿ ಬಂದಿದ್ದೇನೆ. ಇವತ್ತು ಗುರುಗಳ ಅನುಗ್ರಹದಿಂದ ಪೂರ್ವದ ಸ್ಮರಣೆ ಆಯಿತು, ನಾನು ಈಗ ಮನುಷ್ಯನಾಗಿದ್ದೇನೆ ಅಂತಕೊಂಡು ಹೇಳಿ ಆ ಎತ್ತು ದನಕರನ್ನೆಲ್ಲ ಬಿಟ್ಕೊಟ್ಟು ಆಸೆ ತೀಜ್ಕೊಂಡು ಹೋಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅಕ್ಷೋಭ ತೀರ್ಥ ಗುರುಗಳು ಅವ್ರು ನಮಸ್ಕಾರ ಮಾಡಿ, ಅಪ್ಪರೇ ತಾವು ಹೇಳಿದೆ ನಾನು ಪೂರ್ವದಲ್ಲಿ ನಾನು ಮಧ್ವಾಚಾರ್ಯ ಗುರುಗಳ ಸನ್ನಿಧಿಯಲ್ಲಿ ಎತ್ತಾಗಿದ್ದೆ, ಆ ಹಿಂದಿನ ಹೀನ ಸಂಸ್ಕಾರ ನದಿಗೆ ಬಾಯಾಗಿ ನೀರು ಬಿಡ್ತಕ್ಕಂಥದ್ದು ಬಂತು. ಆದರೂ ತಮ್ಮ ಅನುಗ್ರಹ ನನ್ನ ಪೂರ್ವಜನ್ಮದ ಸ್ಮರಣೆಯನ್ನು ತಂದು ಕೊಟ್ಟರೆ ಅವ್ರಿಗೂ ತಮ್ಮ ದರ್ಶನವಾದ್ರಿಂದ ಹೀಗಾಯ್ತು, ನನಗೆ ನನ್ನನ್ನು ಅನುಗ್ರಹ ಮಾಡಿ ತಗೊಂಡು ಹೇಳಿದಾಗ ಆತ ಆ ಗುರುಗಳ ಆಶೀರ್ವಾದ ಮಾಡಿ ನಿನಗೆ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗಲಿ, ಹಿಂದಿನ ಏನು ಶಾಸ್ತ್ರವನ್ನು ಶ್ರವಣ ಮಾಡಿದರೆ ಅದು ಇವತ್ತೆಲ್ಲ ನೀನು ಸ್ಮರಣೆಯಾಗಿ ನೀನು ಅದ್ವೈತ ಯಾವ ವೇದಾಂತ ಗ್ರಂಥನ ಮಧ್ವಾಚಾರ್ಯ ಆ ಗ್ರಂಥಗಳಿಗೆ ಟೀಕಾ ಬರೀತಕ್ಕಂಥ ಒಂದು ಸಾಮರ್ಥ್ಯ ಪ್ರಾಪ್ತಿಯಾಗಲಿ ತಗೊಂಡು ಆಶೀರ್ವಾದ ಮಾಡ್ತಾರೆ. ಅನೇಕ ಗ್ರಂಥಗಳು ಟೀಕಾ ಬರೀತಾರೆ ಸಂಸ್ಕೃತ ಭಾಷೆಯಲ್ಲಿ ಬರೆದುಕೊಂಡು ಅದಕ್ಕೆ ಟೀಕಾಚಾರ್ಯರು ಅಂತಕ್ಕಂಥ ಹೆಸರು ಬರ್ತದೆ. ಅವ್ರಿಗೆ ಏನು ಬರ್ತಾರೆ? ಟೀಕಾಚಾರ್ಯರು ಅಂತೇಳಿ ಸಂಸ್ಕೃತ ಭಾಷೆ ಇರ್ತಕ್ಕಂಥ ಗ್ರಂಥಗಳು ಯಾವ ನ್ಯಾಯಸುಧಾ, ಶ್ರೀಮದ್ ನ್ಯಾಯಸುಧಾ ಅಂತ ಗ್ರಂಥ. ಶ್ರೀಮದ್ ನ್ಯಾಯಸುಧಾ ಅಂದ್ರೆ ಸುಧಾವ ಪಠನೀಯ ವಸುಧಾಂ ಪಾಲನೆ ಅಂತ. ಯಾರು ಸುಧಾ ಗ್ರಂಥವನ್ನು ಅವರು ನ್ಯಾಯಸುಧಾ ಅಂತ ಅದು ವಸುಧಾ ಅಂತ ಸುಧಾವ ಪಠನೀಯ, ಯಾರು ಸುಧಾ ಗ್ರಂಥವನ್ನು ಪಠಿಸ್ತಾರೆ ಅವರು ವಸುಧೆಯನ್ನು ಪಾಲಿಸ್ತಾರೆ. ಈ ಸಂಪೂರ್ಣ ಭೂಮಿಯನ್ನು ಆಳ್ತಕ್ಕಂಥವ್ರು ಆಗ್ತಾಯಿದ್ದಾರೆ, ಅಷ್ಟು ಶಕ್ತಿ ಅದರ ಅಂತ ಹೇಳ್ತಾರೆ. ಅಂಥ ಗ್ರಂಥಗಳು ಕೂಡ ಭಾಷೆ ಬರೆದರು, ಟೀಕಾ ಬರೆದರು. ಎಷ್ಟು ಶಕ್ತಿ ಹೇಳಿ, ಗುರುಗಳ ಸನ್ನಿಧಿಯಲ್ಲಿ ಎತ್ತಾಗಿದ್ದುಕೊಂಡು ಗುರುಗಳ ಸ್ಮರಣೆ ಮಾಡ್ತಾ ಅವ್ರ ದಿನಾನು ಅವ್ರ ದರ್ಶನ ಆಗ್ತಾ ಕೊನೆಗೆ ಒಂದು ಸಲ ಅವ್ರು ನೋಡ್ತಾ ತನ್ನ ದೇಹವನ್ನು ತ್ಯಾಗ ಮಾಡಿತು. ಎತ್ತು ಹೋಗಿ ಮನುಷ್ಯಾಗಿ ಜನಿಸಿ ಬಂದು ಮಂಗಳವೇಳದಲ್ಲಿ ಮುಂದಿನ ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥ ವ್ಯಕ್ತಿಯಾಗಿ ಗುರುಗಳ ದರ್ಶನ ಪೂರ್ವಜನ್ಮದ ಸ್ಮರಣೆ ಬಂತು. ಪ್ರಸಿದ್ಧ ರೀತಿಯಿಂದಾಗಿ ಒಬ್ಬರು ಆಚಾರ್ಯ ಆದರು. ಅವರು ಟೀಕಾ ಅಂತಕ್ಕಂಥ ಗ್ರಂಥಗಳು ಟೀಕಾ ಬರಿತಾ ಅವ್ರ ಹೆಸರೇನು ಬಂತ್ರಿ? ಟೀಕಾಚಾರ್ಯರು ಅಂತ ಮೊದಲ. ಅಂಥ ಟೀಕಾಚಾರ್ಯರ ಪೂರ್ವ ಜನ್ಮ ಎತ್ತು ಅಂತ. ಅದು ಸರೋಜ್ಮನ್ ಹೇಳ್ತಾರೆ, ಎತ್ತಾಗಿ ತೊತ್ತಾಗಿ ಹೆತ್ತಲದ ಮರವಾಗಿ ಮತ್ತೆ ಗುರು ಪಾದದ ಆವಿಗಾಗಿ ಸದ್ಗುಳ ಹತ್ತಿರ ಇರುವೆಂದು ಸರೋಜ್ಞ ಅಂತ ಹೇಳ್ತಾರೆ. ಈಗ ಸಾಧಾರಣ 400-500 ಎಕರೆ ಜಮೀನು ಇತ್ತು ರೀ. ಆ ಎಲ್ಲ ಜಮೀನನ್ನು ಬಿಟ್ಟು 7 ಊರುಗಳ ಮೇಲೆ ಅಧಿಕಾರವನ್ನು ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಅಪ್ಪವ್ರ ಹತ್ರ ಬಂದು ಸೇವೆಯನ್ನು ಮಾಡ್ತಾ ಉಳಿದುಕೊಂಡು ಭಕ್ತಿಯಿಂದ ಬೆಳಗ್ಗೆ ಸದ್ಗುರು ಪಾದ ಪೂಜೆ ಮಾಡೋದು. ಎಲ್ಲರೂ ಸಿಗಬೇಕಲ್ಲ, ಪಾದ ಪೂಜೆ ಮಾಡ್ತಕ್ಕಂಥದ್ದು, ಪಾದ ಸೇವೆ ಮಾಡ್ತಕ್ಕಂಥ ಎಲ್ಲರೂ ಸಿಗೋದಿಲ್ಲ, ಮಾಡ್ತೀವ್ರು ಸಿಗೋದಿಲ್ಲ. ಹೀಗೆ ಮಾಡಿ ಗುರು ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾದರು. ಆಗ ಅಪ್ಪವ್ರ ಹತ್ರ ಒಂದು ದಿವಸ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪವರೇ ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಡಬೇಕು ಅಂತ ಹೇಳಿದರು. ಸನ್ಯಾಸ ದೀಕ್ಷೆ. ಅಪ್ಪವರಂದರು, ನಾನು ಕರೆದಾಗ ನೀನು ಬಂದಿಲ್ಲ, ನೀನು ಕೇಳಿದ ನಾವು ಹೇಗೆ ಕೊಡ್ಲಿಕ್ಕೆ ಬರ್ತದೆ? ಈಗ ಅವಕಾಶ ಇರ್ತಾವಲ್ಲ ರೀ, ಅವಕಾಶ ಮನುಷ್ಯನಿಗೆ ಎಲ್ಲ ಸಮಯದ ಅವಕಾಶ ಸಿಗೋದಿಲ್ಲ ರೀ. ಅವಕಾಶ ಸಿಕ್ಕಾಗ ಅದರ ಸದುಪಯೋಗ ಮಾಡ್ಕೋಬೇಕು. ಅವಕಾಶ ಸಿಕ್ಕಾಗ ಯಾವಾಗ ನಾವು ಸದುಪಯೋಗ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಸದುಪಯೋಗ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆಗ ಮುಂದಿನ ಅವಕಾಶಗಳು ಎಷ್ಟು ಸಿಗ್ತಾವೆ, ಯಾವಾಗ ಸಿಗ್ತಾವೆ ಒಂದು ನೇಮ್ ಅದು. ಎಂದೋ ಸಿಗ್ಬೋದು, ಬಿಡ್ಬೋದು. ನಾವು ಮೊದಲು ಕಂಡಿಲ್ಲಿದ್ದಾಗ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾತ್ಮ್ಯ ಅಂತಕ್ಕಂಥ ಗ್ರಂಥವನ್ನು ನಡೆಸ್ತಾ ಇದ್ದೀವಿ. ಅಪ್ಪವ್ರ ಚೇತನ ಅಲ್ಲಿ ಮೊದಲು ಕಂಡು ಮಾಡೋದು. ಆಗ ನಡೀತಾ ಒಂದು ಭಾಳ ಚಲೋ ನಡೀತೀವಿ. ಆದರೆ ನಮ್ಮ ಮನುಷ್ಯನೊಳಗೆ ಆಗ ಅನಿಸಿತ್ತು, ಇದನ್ನು ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ, ಇಲ್ಲಿಂದ ಬಿಟ್ಟು ನಾವು ಮತ್ತೆ ನಂದೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ ತನಿಸು. ಆಗಾಗ ಇಲ್ಲಿ ಇದು ಬಂದಿತ್ತು ನೋಡಿ, ಮಹಾಪುರ ಬಂತಾಗ ತುಸು ಅಲ್ಲೇ ಇದ್ದೀವಿ.
ಅದು ಪೂರ್ಣ ಆಗೋದಿಲ್ಲ ಅಂತ ಅನಿಸೋದು. ದಿನಾಲು ವಿಷಯ ಭಾಳ ಚಂದ ನಡೀತು, ವಿಷಯ ನಡೀತಿತ್ತು. ಕೊನೆಗೆ ಅಪ್ಪರ ಭಾಳ ಚಲೋ ನಡೆದಾರ. ದಿನಾಲು ತಪ್ಪದೆ ಹೇಳಪ್ಪರು ಹಾಂ ಹೇಳ್ತಾಯಿದ್ದೀವಿ ನೋಡು, ಯೋಗ ಇದ್ದಷ್ಟು ಆಗ್ತದೆ. ಯೋಗ ತಾಕಿದಷ್ಟು ಬೂಟಿ ಅಂತಾರೆ. ಮೈಗೆ ಎಣ್ಣೆ ಹಚ್ಕೊಂಡು ಮಣ್ಣೊಳಗೆ ಹೊರಳಿದ್ರು ಹತ್ತು ಅಂತ ಹೇಳ್ತಾರೆ. ಹಾಗೆ ಈ ದೈವ ಎಷ್ಟಿರ್ತದೆ ಅಷ್ಟೇ ಇರ್ತದಪ್ಪ. ಇದ್ದಾಗ ಸದುಪಯೋಗ ಮಾಡಿಕೊಡ್ರಿ, ಇಲ್ಲದಾಗ ನಾವು ಬಯಸ್ತಂದ್ರೆ ಹಾಗೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ದೀವಿ. ಹಾಗೆ ಬಂತು ಮನೆಗೆ ಆ ಗ್ರಂಥವನ್ನು ಅಲ್ಲೇ ಬಿಟ್ಟು ಬರ್ತಕ್ಕಂಥದ್ದು. ಅಂದ್ರೆ ಆ ಗ್ರಂಥ ನಡೆಸೋ ಅಲ್ಲಿನ ಮಧ್ಯದಲ್ಲಿ ಬಿಟ್ಟು ಬಂದ್ವಿ. ಮುಂದಿನದೆಲ್ಲ ಕೇಳ್ತೀವಿ ಅಂದ್ರೆ ಕೇಳಿಕಾಯ್ತಾನೆ ಅವ್ರಿಗೆ, ಅಲ್ಲಿ ಉಳಿದು ಅಷ್ಟೇ ಉಳಿದು ಬಿಡ್ತದೆ. ಮೊದಲನೇ ನಾವು ಬಿಟ್ಟು ಬರ್ತಕ್ಕಂಥ ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇದ್ವಿ ಅಂತ ಅನಿಸಿದ್ದು ಬಿಟ್ಟು ಬಂದುಬಿಟ್ಟಿವಿ. ಅದಕ್ಕೆ ಇದ್ದಾಗ ಅಪ್ಪವ್ರು ನಾವು ಬರ್ಲಿಕ್ಕೆ ಆಗಲ್ಲರಪ್ಪ, ನಾವು ಅಲ್ಲಿ ಹೋದಿವ್ರಪ್ಪ ಇಲ್ಲಿ ಹೋದಿವಿ ಅಂತ ಅನಿಸ್ತಾರೆ. ಉಳಿದೋಗ್ಬಿಡೋದಲ್ಲ. ಅದಕ್ಕೆ ಕೇಳುವವರಿಗೆ ತಪ್ಪೋದು ಅಥವಾ ಹೇಳುವವರಿಗೆ ತಪ್ಪೋದು. ಯಾವ ಸಮಯದಲ್ಲಿ ಸಿಕ್ಕಿರ್ತಲ್ಲ ದೊರಕಲ್ಲಿ ಏನದರಳು ಪರಿಣಿತ ದಳೆವುದೇ ಚಂದ. ಯಾವ ಸಿಕ್ಕಿರ್ತ ನೋಡ್ರಿ ಅದನ್ನು ಸಂಪೂರ್ಣ ಲಕ್ಷ ಕೊಟ್ಟು ಸ್ವೀಕಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇರ್ತದೆ. ಹೀಗಾಗಿ ಮಹಿಪತಿ ಅಣ್ಣನ್ನು ತೊರೆದು, ತಮ್ಮನನ್ನು ತೊರೆದು, ಪತ್ನಿಯನ್ನು ತೊರೆದು, ಪುತ್ರನನ್ನು ತೊರೆದು, ಹೊಲವನ್ನು ಬಿಟ್ಟು, ಮನೆಯನ್ನು ಬಿಟ್ಟು, 7 ಅಧಿಕಾರ ಬಿಟ್ಟು, ಎಲ್ಲವನ್ನು ಬಿಟ್ಟು ತ್ಯಾಗೇನ ಐಕ್ಯನ ಅಮೃತತ್ವ ಮನುಷ್ಯ ಎಲ್ಲವನ್ನು ತ್ಯಾಗ ಮಾಡಿ ಗುರುಗಳು ಒಬ್ಬರೇ ಬೇಕು ಅಂತ ಅಪೇಕ್ಷೆ ಪಟ್ಟು ಏನು ಮಾಡಿದ್ರಿ, ಗುರುಗಳ ಸನ್ನಿಧಿಯಲ್ಲಿ ಉಳ್ಕೊಂಡ್ಬಿಟ್ರು. ಗುರುಗಳ ಸೇವೆ ಮಾಡಕತ್ತರು. ಒಬ್ಬ ರಾಜ ಇರ್ತಾರೆ, ರಾಜ ಯುದ್ಧಕ್ಕೆ ಹೋಗ್ತಾರೆ. ರಾಜ ಯುದ್ಧಕ್ಕೆ ಹೋದಾಗ ಹೋಗ್ಬೇಕಾಗಿರ್ತದೆ, ಎಲ್ಲ ಸೇನೆ ಹೋಗಿರ್ತದೆ. ಹೋಗುವಾಗ ಪತ್ನಿಯರಿಗೆ ಭೇಟಿ ಹಾಕಾರೆ. ಅವ್ರು ಬಂದು ಆರತಿ ಬೆಳಗ್ಗೆ ಮಾಡಿ ತಿಲಕವನ್ನಿಟ್ಟು ಯುದ್ಧಕ್ಕೆ ಹೋಗಿರಲ್ಲ ಹೇಳ್ತಾರೆ. ಆರತಿ ಬೆಳಗ್ಗೆ ಆಗ ಹೇಳ್ತಾರೆ, ನಾನು ಯುದ್ಧವನ್ನು ಮಾಡಿ ಜಯಶಾಲಿಗೆ ಬರ್ತಾಯಿದ್ದೀನಿ, ಬರುವಾಗ ನಿಮ್ಗೆ ಏನೇನು ತರಬೇಕು ಅಂತ ಪತ್ನಿಯರು 7 ಮಂದಿ ಅವ್ರ ಪತ್ನಿಯರು ಕೇಳ್ತಾರೆ. ಕೇಳಿದ ನನಗೆ ಅದು ಬೇಕು ಇದು ಬೇಕು ಎಲ್ಲ ಹೇಳ್ತಿರ್ತಾರೆ. ಹೇಳಿದರು. ಕೊನೆಗೆ ಆ ಸಣ್ಣವ್ರು ಕೇಳ್ತಾರೆ ನಿಮಗೆ ಆಗ ಹೇಳ್ತಾನೆ ಬೇಕಾದಂಥದ್ದು. ಕೊನೆಗೆ ಹೋಗಿ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಎಲ್ಲ ನಿಜವಾಗಿ ಜಯಶಾಲಿ ಆಗಿಬಿಡ್ತಾರೆ. ಜಯಶಾಲಿ ಅಂದ್ರೆ ತನ್ನ ಮಂತ್ರಿಗೆ ಹೇಳ್ತಾರೆ, ನನ್ನ ಪತ್ನಿಯರಿಗೆ ಯಾರ್ಯಾರಿಗೆ ಏನೇನು ಬೇಕು ಅದನ್ನು ಕೇಳ್ಕೊಂಬರು ಹೋಗು ಅಂತ ಹೇಳಿದ್ರು. ಆಗಲಿ ತಗೊಂಡು ಹೇಳಿ ಮಂತ್ರಿ ಬರ್ತಾರೆ. ಮಂತ್ರಿ ಬಂದ ಇವ್ರು ಕೇಳ್ತಾರೆ ನಿಮಗೆ ಏನು ಬೇಕಾಗಿದೆ. ಒಬ್ರು ಕೇಳ್ತಾರೆ, ಅವ್ರ ಹತ್ರ ನನಗೆ ಆ ದೇಶದಲ್ಲಿರ್ತಕ್ಕಂಥ ಶೃಂಗಾರ ಸರ ಬೇಕು, ಅವತ್ತು ಮತ್ತು ಅವ್ರ ಹತ್ರ ಬಂಗಾರ ಸರ ಬೇಕು, ನನಗೆ ಚಂದ್ರಹಾರ ಬೇಕು. ಏನಕ್ಕೆ ಚಂದ್ರಹಾರ ಬೇಕು. ಈ ಪ್ರತಿಯೊಬ್ಬರು ಬೇರೆ ಹೇಳ್ತಾರೆ, ಅದು ಬೇಕು ಇದು ಬೇಕು ಇಂಥ ಆಭರಣ ಎಲ್ಲ ಹೇಳ್ತಾರೆ. ಎಲ್ಲ ಅವರು ಮುಗಿತಲ್ಲ. ಚಿಕ್ಕ ಪತ್ನಿ ನಂಬರ್ ಬರ್ತಾರೆ. ಅಲ್ಲಿ ಚಿಕ್ಕ ಪತ್ನಿ ಹತ್ರ ಹೋಗಿ ರಾಜನ ಪತ್ನಿ ಹತ್ರ ಇವರು ಹೋಗಿ ಹೇಳ್ತಾರೆ, ಕೇಳ್ತಾರೆ ಮಂತ್ರಿ, ಅಮ್ಮ ತಮಗೇನು ಬೇಕಾಗಿದ್ದು. ಅವರೊಂದು ಆ ಇನ್ನೂರು ಕೊಟ್ಟು ಅವರು ದೊಡ್ಡ ಪಟ್ಟಿನ ಮಾಡಿ ಬರೆದು ಕೊಟ್ಟಿದ್ದಾರೆ. ಇದು ಬೇಕು ಅದು ಬೇಕು ಬರೆದು ಕೊಟ್ಟಿದ್ದಾರೆ. ಎಲ್ಲ ಒಂದು ಉದ್ದ ಹಾಳಿ ಇವ್ರ ಪತ್ನಿ ಹತ್ರ ಅಂತ ಉದ್ದ ಹಾಳಿ ತಂದು ಕೊಡ್ತಾರೆ. ಇವ್ರು ಚಿಕ್ಕವರು ಭಾಳ ಬೇಡ್ತಿರ್ಬೇಕಂತ ಅಪೇಕ್ಷೆ ಅಂತ ಅವ್ರ ಹತ್ರ ಕೊಟ್ಟಾಗ ಆ ಪತ್ನಿ ಹಾಳಿ ತೆಗೆದುಕೊಂಡು ಅದ್ರ ಒಳಭಾಗದಲ್ಲಿ ಒಂದು ಅಂಕಿ ಹಾಕಿ ಕೊಟ್ಬಿಡುತ್ತೆ, ತೆಗೆದುಕೊಂಡು ಹೋಗಿಬಿಡುತ್ತೆ. ಬರ್ದನೆ ಅಂತ ಏನು ಬರ್ದ್ರೆ ಒಂದು ಅಂಕಿ ಬರ್ದಿರ್ತಾರೆ. ಅದು ಹೋಗಿ ಕೊಡೋರಲ್ಲಿ ಅದನ್ನ ಅಂಕಿ ತೊಗೊಂಡು ಅದು ಮಡ್ಸ್ಕೊಂಡು ಹೋಗ್ತಾರೆ. ಎಲ್ಲರೂ ಮೊದಲು ಕೊಡೋದು ಬರ್ತಾರೆ. ಕೊಟ್ಟ ನಂತರ ಇದನ್ನು ಕೊಡ್ತಾರೆ ಕಡೆ ರಾಜನ ಹತ್ರ. ಅದು ಮೊದಲನೇ ಪಟ್ಟಿ ನೋಡಿ ರಾಜನ ಸಂತೋಷ ಆಗ್ತದೆ. ಅದನ್ನ ಹೇಳ್ಯಾರ ಅದನ್ನೆಲ್ಲ ಖರೀದಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಸಣ್ಣ ಪತ್ನಿ ನೋಡ್ತಾರೆ. ಸಣ್ಣ ಪತ್ನಿ ನೋಡಿದ್ರೆ ಅದರೊಳಗೆ ಬರೀ ಒಂದು ಅಂಕಿ ಅದ ರೀ. ಅವ್ರು ರಾಜ ಅಂತಾರೆ ಎಷ್ಟು ಹುಚ್ಚದ ಇದು. ಎಲ್ಲರೂ ಅದು ಬೇಕಿದ್ದು ಎಲ್ಲ ಬೇಡ್ಯಾರ ಇದ್ರೊಳಗೆ ಬಿಟ್ಟು ಒಂದು ಅಂಕಿ ಹಾಕಿ ಕೊಟ್ಬಿಡ್ತಾರೆ. ಏನು ಅದು ಹೆಸರು ಬರ್ದ್ರೆ ಏನೂ ಇಲ್ಲಪ್ಪ. ಭಾಳ ದೊಡ್ಡದಪ್ಪ ಏನು ಬೇರೆ ಅಂತ ಮಂತ್ರಿ ಕೇಳ್ತಾರಲ್ಲ, ಏನು ಬರಿಬೇಕಾಗಿತ್ತಲ್ಲ ಏನು ಅನ್ನೋದು. ಏನು ಬೇಕಾದ ತರ್ತಾಯಿದ್ದೆ ಅಂತ ಹೇಳಿದ್ದು ನಾನು, ಬರಿಬೇಕಿಲ್ಲ ಭಾಳ ಮಳ್ಳದ ಏನು ಉಪಯೋಗ ದೊಡ್ಡದು ಅಂತೇಳಿ ರಾಜ ಬೈದರು. ಆಗ ಮಂತ್ರಿ ಅಂತಾರೆ, ಮಹಾರಾಜರೇ ಎಲ್ಲಕ್ಕಿಂತಲೂ ಶ್ರೇಷ್ಠ ಇರ್ತಕ್ಕಂಥ ಹೆಣ್ಣು ಮಗಳೇ ಪತ್ನಿ, ಸಣ್ಣ ಪತ್ನಿನೇ ಆಗಿರ್ತ ಶ್ರೇಷ್ಠ ಅಂತ. ಏಕೆ ಅಂತ ಕೇಳಿದ್ರೆ ಆಗಂತಾರೆ, ಎಲ್ಲರೂ ಈ ವಸ್ತು ಬೇಕು ಆ ವಸ್ತು ಬೇಕು ಇದು ಬೇಕು ಎಲ್ಲರೂ ಬೇಕು ಬೇಕಾಗಿ ಕಟ್ಕೊಂಡು ಬಂದರು. ಮೇವು ಅದ್ರಾಗತ್ತು. ಇಲ್ಲಿ ನಿಮ್ಮ ಪತ್ನಿ ಏನೂ ಬೇಕನ್ನಲಿಲ್ಲ, ಒಂದು ಅಂಕಿ ಹಾಕಿದರು. ಕೇವಲ ನೀವು ಪತಿದೇವರೇ ಬೇಕು ಅಂತ ಹೇಳಿ, ಕೇವಲ ಪತಿದೇವರೇ. ಪತಿಯನ್ನು ಬಿಟ್ಟು ನನಗೇನು ಬೇಕಾದ್ರೆ ಪರಮ ಪತಿವರ್ತಿಗೆ ಪತಿಯೊಬ್ಬರೇ ಬೇಕು ಹೊರತಾಗಿ ಇನ್ನು ಆ ವಸ್ತುಗಳು ಈ ವಸ್ತು ಎಲ್ಲ ವಸ್ತುಗಳು ಮಿಥ್ಯದವ. ಅದಕ್ಕಾಗಿ ನನ್ನ ಪತಿಯೊಬ್ಬರೇ ಬೇಕು ಅಂತ ಹೇಳಿದರು. ನೀವು ಯುದ್ಧ ಮಾಡಿ ನೀವು ಸದ್ಯ ನಡೆದಿದ್ದಿರಲ್ಲ,
ಈ ವಸ್ತುಗಳು ಅವ್ರವ್ರು ಕೊಟ್ಕೊಳ್ಳೋದು, ಯಾರ್ಯಾರು ಬೇಡ ಅವ್ರಿಗೆ ಒಂದು ರಥ ಕೊಟ್ಕೊಳ್ಳೋದು, ಇವ್ರಿಗೆ ಒಂದು ರಥ ಕೊಟ್ಟು 7 ರಥದಾಗ 7 ಕೊಟ್ಬಿಡ್ರಿ. 6 ರಥಾಗ ನೀವು ನೇರವಾಗಿ ಒಂದು ಅಂಕಿ ಹಾಕ್ಯಾರ ಸೀದಾ ನೀವು ಅಲ್ಲಿ ಹೋಗ್ತೇನೆ ಹೇಳ್ಬೇಕು, ಅವ್ರ ಮನೆಗೆ ಹೋಗ್ರಿ. ಸಣ್ಣ ಪತ್ನಿ ಮನೆಗೆ ಹೋಗ್ರಿ. ನೀವು ಒಂದು ಅಂಕಿ ನೀವು ಒಂದು ಅಂಕಿ, ಅವರ 2 ಅಂಕಿ ಒಟ್ಟು ಅಲ್ಲಿ ಹೋಗ್ಬಿಡ್ರಿ. ನೀವು ಇದಕ್ಕಂತ ಅಷ್ಟು ನೋಡಿರಿ. ಇವ್ರು ನೀವು ಬೇಕಾಗಿಲ್ಲ ಇವರಿಗೆಲ್ಲ. ಇವೆಲ್ಲ ಇವ್ರು ನಿಜವಾದ ದಾಟ್ರಿ ಯಾರ್ದಾರ? ಇವರು 6 ಮಂದಿ ದಾಟಿದಾರೆ. ನಿಜವಾದ ಶಾಣ್ಯರು ಸಣ್ಣ ಹೆಂಡತಿ ಶಾಣ್ಯ ಅದ ಅಂತ ಕೊಡ್ತಾರೆ. ರಾಜ ಆ ಸಂತೋಷ, ಹೀಗೆ ಪ್ರಧಾನಮಂತ್ರಿ ಹೌದ್ರಿ, ಮತ್ತೆ ನಿಮ್ಮ ಮಂತ್ರಿ ಅದು ಇರೋಕ್ಕೆ ಯೋಗ್ಯ ಇದೆ ಬರೋಬ್ಬರಿ ಕಂಡಿಡೋದೆ, ಡ್ಯಾಡಿ ಹೋಗ್ಬಿಡ್ತಾನೆ. ಹೋಗಿ ಎಲ್ಲ ತೊಗೊಂಡ್ಬರ್ತಾರೆ. ತೊಗೊಂಡ್ಬಂದು ಅವ್ರ ಅದನ್ನು ಕೊಟ್ಟು ಇದನ್ನು ಕೊಟ್ಟು ಬಿಡ್ತಾರೆ. ಬರೋ ರಾಜ ಏನಿಲ್ಲ, ರಾಜ ನೇರವಾಗಿ ಹೇಳಿದ್ರೆ ಚಿಕ್ಕ ಹೆಂಡತಿಗೆ ಎತ್ತಾರೆ ಹೋಗ್ತಾರೆ. ಅವ್ರ ಆರತಿ ಬೆಳಗ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರನ್ನ ಕೂರ್ಚಿ ಮೇಲೆ ಕೂಡಿಸಿ ನಮಸ್ಕಾರ ಮಾಡಿ, ಗೆದ್ದು ಬಂದ್ರಿ, ಸಂತೋಷ ಆಯ್ತು ನನಗೆ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ರಾಜ ಅಂತಾರೆ, ಭಾಳ ಸಂತೋಷ ಆಯಿತು ನನಗೆ. ಮತ್ತು ನೀನು ಏನು ಹೇಳಿಲ್ಲ ಅಂತ ಹೇಳೇನ್ರಿ ನಾನು. ಏನದ ಒಂದು ಅಂಕಿ ಬರ್ದನ್ರಿ, ನಾನು ಅಂಕಿ ಸಫಲ ಐತಿ, ಮತ್ತು ನೀವು ಬಂದ್ರಿ, ನೀವು ಹೇಳ್ರಿ. ರಾಜ ಇದ್ದಲ್ಲಿ ಏನೆಲ್ಲ ಇರ್ತದಲ್ಲ, ಏನೆಲ್ಲ ಇರ್ತದೆ ಅಲ್ಲಿ ಎಲ್ಲ ಇತ್ತು, ರಾಜನೇ ಇಲ್ಲರಿ. ಏನೆಲ್ಲ ಇತ್ತು, ರಾಜ ಪತಿನೇ ಇಲ್ಲ. ಪತಿನೇ ಇಲ್ಲ ಅಂದ್ರೆ ಏನು ಮಾಡೋದು ಹೇಳ್ರಿ? ಅದು ಮುಖ್ಯವಾಗಿರ್ತಕ್ಕಂಥ ಪತಿನ ಬರಬೇಕಾಗಿಲ್ಲ. ಅದರಂತೆ ಇಲ್ಲಿ ಜ್ಞಾನಾದೇವತ ಕೈವಲ್ಯಂ ನಾಣ್ಯಪಂಥ ವಿದ್ಯೆ ಏನಾಯಿತು. ಜ್ಞಾನಕ್ಕಂತ ಮುಖ್ಯವಾಗಿರ್ತಕ್ಕಂಥ ಜ್ಞಾನಕ್ಕಂತ ಅವಶ್ಯ. ಜ್ಞಾನ ಇದ್ದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಮೋಕ್ಷ ಜ್ಞಾನ ಇರಲಿಲ್ಲ ಅಂದ್ರೆ ಮೋಕ್ಷನೇ ಇಲ್ಲ. ಜ್ಞಾನ ಬೇಕಾದ್ರೆ ಸದ್ರು ಅವ್ರ ಸನ್ನಿಧಿ ಇರ್ತದೆ, ಸದ್ರುಳು ಇರಲಿಲ್ಲ ಅಂದ್ರೆ ಜ್ಞಾನ ಇಲ್ಲ. ಆಚಾರ್ಯವಾನ್ ಪುರುಷೋ ವೇದ ತದ್ವಿಜ್ಞಾನಾರ್ಥಂ ಸಗುರುಮೇವ ವಿಗಚ್ಚತ್ ಸಮಿತ್ ಪ್ರಾಣಿ ಶ್ರೋತ್ರಿಯ ಬ್ರಹ್ಮನಿಷ್ಠಮ. ಅಂಥ ಶ್ರೋತ್ರಿಯ ಬ್ರಹ್ಮಶ್ರದ್ರು ಇರ್ತಾರೆ. ಅಂಥ ಸದ್ರು ಶರಣಾಗತಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಾಕು. ಒಂದು ಸಲ ಗುರುಗಳು ತಥಾಸ್ತು ಅಂತ ಅನುಗ್ರಹ ಮಾಡಿದ್ರೆ ಮುಗಿದ್ರೆ ಜೀವನ ಪಾವನ ಆಗ್ತದೆ ರೀ. ಇನ್ನೊಂದು ತೊಗೊಂಡು ಏನು ಮಾಡೋದು? ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ನಾನು ಬೆಕ್ಕ ಹೊಡಿಬೇಕು, ನಾ ಅಂತಕ್ಕಂಥ ನಾಯಿ ಹೊಡಿಬೇಕು. ಈ ನಾಯಿ ಬೆಕ್ಕ ನನ್ಸು ಭಾಳ ಕೆಟ್ಟ್ರಿ. ಬಂದು ಕಳ್ಸೋದಂದ್ರೆ ಎಲ್ಲೆಲ್ಲಿ ನೀರು ಹಾಕ್ಸ್ಕೊಂಡು, ಹೊರಗಿನ ನಾಯಿ ಬೆಕ್ಕ ಕಚ್ಚೋರು ಮದುವಾಗಿ ಹೋಗಿ ಹಾಕ್ಸ್ಕೊಂಡು ಬರ್ತೀರಿ. ಒಳಗಿನ ನಾಯಿ ಬೆಕ್ಕ ಕಚ್ಚೋದು ಗತಿ ಏನು? ಭಾಳ ಕೆಟ್ಟಿರ್ತವೆ. ಅದಕ್ಕಾಗಿ ಯಾರು ಕಸ್ಕೊಳ್ದಂಗೆ ಹಂಗೆ ಆಶೀರ್ವಾದ ಮಾಡಿದ ಅಪ್ಪರ ಪ್ರಾರ್ಥನೆ ಮಾಡಿರಿ. ಆದಮೇಲೆ ನಮ್ಮ ಮೈಪತಿಯವರು ಎಲ್ಲ ನಾಯಿ ಹೊಡೆದು ಬೆಕ್ಕ ಹೊಡೆದು ಒಬ್ಬರೇ ಸದ್ರು ಅವ್ರ ಪಾದ ಪೂಜೆ ಮಾಡ್ತಾ ಆನಂದವಾಗಿರ್ತಾರೆ. ಅಪ್ಪವ್ರ ಪಾದ ಪೂಜೆ, ಅಪ್ಪವ್ರ ಸ್ಮರಣೆ, ಅಪ್ಪವ್ರ ಪ್ರಸಾದ ತಯಾರು ಮಾಡೋದು, ನಳಪಾಕ ಅಂತವ್ರು ಮಾಡಿರ್ತಕ್ಕಂಥ ಪಾಕಕ್ಕೆ ಅಪ್ಪವ್ರು ನಳಪಾಕ ಅಂತ ಹೆಸರು ಅಂತ ಅಷ್ಟೊಂದು ವಿಶೇಷವಾಗಿರ್ತಂಥ ರೀತಿಯ ಪ್ರಸಾದ ತಯಾರು ಮಾಡ್ತಾಯಿದ್ರು. ಯಾವಾಗಲೂ ಬೇಕಾಗಿರ್ತಂಥ ಗುರುಗಳು ಒಬ್ಬರೇ ಮುಗಿತಾರೆ. ಮತ್ತೆ ಎಲ್ಲ ತಯಾರು ಮಾಡಿದ್ರೆ ಮತ್ತೇನದ ರೀ? ಆನಂದವಾಗಿರ್ತಾರೆ ಮೈಪತಿ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪವ್ರನ್ನ ಸನ್ಯಾಸ ದೀಕ್ಷೆ ಕೊಟ್ಟರು. ಆದರೆ ನಾನು ಕರೆದಾಗ ನೀವು ಬರಲಿಲ್ಲ, ಈಗ ಇವು ಕೂಡ ಸ್ವಲ್ಪ ವಿಳಂಬ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ಕೆಲವೊಂದು ದಿವಸ ಆಗ್ತಾ ಬಂದು ಏನಂತ್ರಿ, ಈಗ 2ನೇ ವರ್ಷ ಮುಗೀತು ರೀ. ಏನಂತ್ರಿ 2 ವರ್ಷ ಇದಾಗ ಬಂತು. ದಿನಾಲು 3 ವೇಳೆ ಏನು ಮಾಡ್ತೀವಿ ರೀ, ಹಜರಿ ಕೊಡಬೇಕು. 3 ವರ್ಷ ಬಂತು. ಆಗ ಗುರುಗಳೇ ಅನುಗ್ರಹ ಮಾಡಿರಿ ಅಂತೇಳಿ. ಇದು ಮೋಹ ಅನ್ನೋದು ಮನುಷ್ಯನಿಗೆ ಭಾಳ ಕೆಟ್ಟ. ಮೋಹ ಇವ ಮಹಾಮೃತ್ಯು ಅಂತ. ಮೋಹನದೇನು ರೀ? ಮಹಾಮೃತ್ಯು ಮೋಹ ಅನ್ನೋದು. ಅದರಿಂದ ಈ ದೇಹಾದಿಗಳ ಮೋಹ ಆಗಲಿ, ಸತಿ ಮೋಹ, ಸುತ ಮೋಹ, ಈ ಭಾಳ ಕೆಟ್ಟದು. ಸದ್ಗುರುನಾಥ, ನಾನು ಆವತ್ತೇ ಬರ್ತಾಯಿದ್ದೆ, ನನ್ನ ಅಳಿಯನ ಮೇಲಿನ ಮೋಹದಿಂದಾಗಿ ತಮ್ಮ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೋಹದಿಂದ ನಾನು ಕೆಟ್ಟೆ. ಅದರಿಂದ ನಾನು ಎಲ್ಲ ಅವ್ರನ್ನ ಇಷ್ಟಪಟ್ಟೆ, ತಮ್ಮ ಸನ್ನಿಧಿ ದೂರ ಆದೆ. ಎಷ್ಟೆಲ್ಲ ಮಾಡಿಕೊಂಡು ಬರಬೇಕಾಯ್ತು. ಈಗ ಬಂದರೂ ಕೂಡ ಸನ್ನಿಧಿ ಸಿಕ್ಕರು 2 ವರ್ಷ ಪರ್ಯಂತ ವಿಳಂಬ ಆಯಿತು. ಸದ್ಗುರುನಾಥ, ಇನ್ನಾದರೂ ನನಗೆ ಅನುಗ್ರಹ ಮಾಡಿ ಸನ್ಯಾಸಿ ದೀಕ್ಷೆ ಕೊಡ್ರಿ ಮತ್ತು ಪ್ರಾರ್ಥನೆ ಮಾಡಿದರು. ಇಷ್ಟಾದ ಮೇಲೆ ಈಗ ಅದೇ ಸಮಯದಲ್ಲಿ ಮಸ್ತ ಇರ್ತದೆ. ಗುರುಳಿಗೆ ಕಡೆಗೆ ಮಾಡ್ತಕ್ಕಂಥವ್ರು ಯಾರು ಇಲ್ಲರಿ. ಗುರುಳಿಗೆ ಎಲ್ಲರೂ ತಮ್ಮರಿರ್ತಾರೆ. ಎಲ್ಲಿರ್ತಾರೆ? ಅಯಂ ನಿಜ ಪರ್ವವೇತಿ ಗಣನ ಲಘು ಚೇತಸಾಂ ಉದಾರ ಚರಿತಾನಂತೂ ಹೊಸಯು ಕುಟುಂಬಕ್ಕೆ. ಮತ್ತು ಇವ್ರು ನನ್ನವರು, ಇವ್ರು ಅನ್ಯರು ಅಂತಕ್ಕಂಥ ಯಾವ ಭೇದ ಭಾವ ಗುರುಗಳು ಇರೋದಿಲ್ಲ ರೀ. ಎಲ್ಲರೂ ತಮ್ಮರಿರ್ತಾರೆ. ಅಯಂ ನಿಜ ಪರ್ವವೇತಿ ಗಣನ ಲಘು ಚೇತಸಾಂ, ಈ ಎಣಿಕೆಗಳು ಸಣ್ಣ ಮನುಷ್ಯರು ಇರ್ತವೆ. ಉದಾರ ಚರಿತಾನಂತೂ ಹೊಸದೈವ ಕುಟುಂಬಕಮ್ಮ, ಉದಾರವಾಗಿರ್ತಕ್ಕಂಥ ಚರಿತ್ರೆಗಳಂಥ ವಿಶೇಷವಾಗಿರ್ತಕ್ಕಂಥ ಗುರುಗಳಿಗೆ ಎಲ್ಲರೂ ಅವ್ರ ಕುಟುಂಬವೇ. ಎಲ್ಲ ಕುಟುಂಬದ್ರೇನು ರೀ? ಎಲ್ಲರೂ ತಮ್ಮವರಿರ್ತಾರೆ. ಈ ಜಗತ್ತು ವಿಶ್ವನ ಒಂದು ಕುಟುಂಬ ಅಂತ. ವಿಶ್ವರ್ತಕ್ಕಂಥ ಎಲ್ಲರೂ ತಮ್ಮವರಿರ್ತಾರೆ ಅಂತ ನನ್ನ ಎಲ್ಲರನ್ನೂ ಅನುಗ್ರಹ ಮಾಡ್ತಕ್ಕಂಥ ಗುರುಗಳ ಸನ್ನಿಧಿಯಲ್ಲಿ ಮೈಪತಿ ಆನಂದವಾಗಿ ಇದ್ದಾರೆ. ಸದ್ರುಳು ಕರುಣೆಯಿಂದ ಅವನು ಆಶೀರ್ವಾದ ಮಾಡ್ತಕ್ಕಂಥ ಇದ್ದಾರೆ. ಅದೇ ಸಮಯದಲ್ಲಿ
ಸಂದರ್ಭ ಸೇವೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ದಿವಸ ಮತ್ತೆ ಇನ್ನೊಂದು ಬೆಳಗ್ಗೆ ಬರ್ತಾರೆ. ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಅಪ್ಪೋರೆ ಈಗ ಇಲ್ಲಿ ಪರ್ಯಂತವಾಗಿ 2 ವರ್ಷಗಳ ಪರ್ಯಂತ ನಾವೆಲ್ಲ ನೋಡಿದ್ದೀವಿ, ಈ ಮಹಿಪತಿಯಿಂದ ಯಾವ ದೋಷ ಕೂಡ ಇಲ್ಲ, ಯಾವ ದೋಷ ಇಲ್ಲ. ಹೀಗಾಗಿ ಇಂಥ ಮಹಿಪತಿಯನ್ನು ಇನ್ಮೇಲೆ ನಾವು ಬಿಟ್ಟು ಕೊಡ್ತಾ ಇದ್ದೀವಿ. ಈ ದೋಷ ಅಂತಕ್ಕಂಥದ್ದು ಇರದೆ ಆತ ನಮ್ಮ ವಚನವನ್ನು ಪಾಲಿಸಿದ್ದಾರೆ, ತಮ್ಮ ವಚನವನ್ನು ಪಾಲಿಸಿದ್ದಾರೆ, ಯಾವುದು ಕೆಟ್ಟದ್ದನ್ನು ಯಾವುದು ಮಾಡಿಲ್ಲ ಅಂಥ ಮಹಿಪತಿ ತಾವು ಬಿಟ್ಟು ಕೊಡ್ತಾ ಇದ್ರಪ್ಪ. ಇನ್ನು ಬಂದು ಅವ್ರು ಹಸಿರು ತುಂಬೋದು ಕಾರಣ ಇಲ್ಲ ಅಂದ್ಕೊಂಡು ಅವ್ರ ಕೈಗೆ ಒಂದು ಸಹಿ ಮಾಡಿಸ್ಕೊಂಡು ಏನು ಮಾಡ್ತಾರೆ, ಅಪ್ಪರ ಈ ಮಹಿಪತಿಯ ಮೇಲೆ ತಮ್ಮವರಿದ್ದಾರೆ, ನಾವು ಏನೂ ಕೇಳೋದಿಲ್ಲ ಅಂತ ಹೇಳಿದರು. ಆಗ ಮಹಿಪತಿ ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪರೇ ನನಗೆ ಸಂತೋಷ ಆಯಿತು ಅಂತ. ಒಳ್ಳೆಯ ನುಡಿ ಇರೋದ್ರಿಂದ ಇನ್ನೂ 1 ವರ್ಷ ಇನ್ನು ಮುಂದೆ ಅದು ಬಿಡೋದು. ಆದರೆ 2 ವರ್ಷದೊಳಗೆ ಏನಂತಾರೆ ಖುಲ್ಲ ಆಯಿತು. ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪವ್ರೆ ನನಗೆ ಸನ್ಯಾಸ ದೀಕ್ಷೆ ಕೊಡ್ರಿ. ಅಪ್ಪವರು ಸಂತೋಷದಿಂದ ಆಗಲಿ ಸನ್ಯಾಸ ದೀಕ್ಷೆ ಕೊಡೋಣ ಅಂತ ಹೇಳಿದರು. ಆದರೆ ಈ ಮಹಿಪತಿ ಇನ್ನೊಂದು ಇದ್ರ ಜೊತೆಗೆ ಹಿಂದಿನ ದಿವಸ ಇರ್ತಕ್ಕಂಥ ಇನ್ನೊಂದು ಸಮಯದಲ್ಲಿ ಬರ್ತಕ್ಕಂಥದ್ದಾಗ್ತದೆ. ಇದಕ್ಕಿಂತ ಹಿಂದಿನ ವಿಷಯದಲ್ಲಿ ಇವರು ಹಿಡಿಲಿಕ್ಕೆ ಬಂದಿರಲ್ರಿ. ಆಮೇಲೆ ಬೆಳಗಿನ ಸಮಯದಲ್ಲಿ ಇನ್ನೊಂದು ಘಟನೆ ಅದರೊಳಗೆ ಬೇರೆ ದೇಹದಲ್ಲಿ ಬಂದಿರ್ಬೋದು ನೋಡು. ಮರಳಿ ನಮ್ಮ ಕಡೆ ತಪ್ಪಾಗಿ ಹೋಗಿರ್ತಾರೆ. ಯಾರು ಕೋಟೆವಾಡಿ ಕೋಟೆವಾಡಿದ ನೋಡಿ. ಇದಕ್ಕಿಂತ ಮೊದಲ ವಿಷಯ ಅದು. ಕೋಟೆವಾಡಿ ಆಗಿ 8 ಗಂಟೆ ಆದ ನಂತರ ಅವರು ಕೋಟೆವಾಡಿ ಇಲ್ಲ ಅದು. ಅಪ್ಪ ಅವ್ರನ್ನ ಹೋಗಿ ಬರ್ತೀರಪ್ಪ, ನಮ್ಗೆ ಕ್ಷಮಾ ಮಾಡಿರಿ, ಹೋಗಿ ಬರ್ತೀವಿ ತೊಗೊಂಡು ಹೋಗುವಾಗ್ರಿ ಏನಂತಂದ್ರೆ ಹೋಗಿ ಮೋಟ್ರ್ ಚಾಲು ಮಾಡ್ಲಿಕ್ಕೆ ಹೋಗ್ತಾರೆ. ಹೋಗಿ ಬರ್ತಿರ್ತಾರಪ್ಪ ಅವರು. ಹೋಗಿ ಅವ್ರು ಜೀಪ್ ಚಾಲು ಮಾಡ್ಲಿಕ್ಕೆ ಹೋಗ್ತಾರೆ. ಜೀಪ್ ಚಾಲು ಹೋದಿಲ್ಲ, ಅದು ಚಾಲು ಹೋದಿಲ್ಲ. ಆಗ ಅಪ್ಪವ್ರ ಜೀಪ್ ಚಾಲು ಆಗೋದ್ರಪ್ಪ, ಮೋಟ್ರ್ ಮುಂದೆ ಹೋಗಲ್ಲ ಅಂತ ಹೇಳಿದಾಗ ಮತ್ತು ಅಪ್ಪವ್ರ ಅಂತಾರೆ ಚಾಲು ಹೋದ್ರೆ ಮತ್ತು ನಾವೇನು ಮಾಡೋದು, ಅದಕ್ಕೆ ಹೋಗಿ ಮನಸ್ಸು ಇರಲಿಕ್ಕಿಲ್ಲ ಅಂತಾರಪ್ಪ ಅವ್ರು. ಆಶೀರ್ವಾದ ಮಾಡಿರಿ ಅಪ್ಪ ಅವರು, ಹೋಗಲಿ ಆಶೀರ್ವಾದ ಪ್ರಾರ್ಥನೆ ಮಾಡ್ತಾರೆ. ಮಹಿಪತಿ ಅಂತಾರೆ ಗುರುಗಳು ಸಾಷ್ಟಾಂಗ ನಮಸ್ಕಾರ ನೋಡಿ ಭಕ್ತಿಯಿಂದ. ಈ ಸ್ಥಾನಕ್ಕೆ ನಾವು ಬರುವುದೇ ಮೊದಲು ತಪ್ಪು. ಇನ್ನು ವೇಷ ಅಂದ್ರೆ ಸರ್ಕಾರಿ ವೇಷ ಹಾಕೊಂಡು ಬಂದಿರ್ತಾರೆ. ಯಾವ ಪೇಸಾಯಿ ಪೊಲೀಸರು ಎಲ್ಲ ಅವ್ರು ವೇಷಭೂಷಣ ಇರ್ತಾರೆ. ಇಂಥ ಹಾಕೊಂಡು ಬಂದ್ರೆ ಆಶ್ರಮಕ್ಕೆ ಅವಮಾನ ಅಂತ ಹೇಳ್ತಾರಲ್ಲ. ಅದಕ್ಕಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿ ಪ್ರಾರ್ಥನೆ ಮಾಡಿ ನಮ್ಮ ಅಪರಾಧ ಪರ ಕ್ಷಮಿಸಿದ್ರೆ ಕೇಳಿ ಕ್ಷಮಾ ಕೇಳ್ಕೊಡಿ, ನಿಮ್ಮ ವಾಹನ ಮುಂದೆ ಹೋಗ್ತದೆ. ಆಗ ಗುರುಗಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ಅಪರಾಧ ಕ್ಷಮಿಸಿದ್ರಪ್ಪ ಅವರು, ಇನ್ನೊಮ್ಮೆ ನಾವು ಹೀಗೆ ವೇಷದಿಂದ ಬರೋದಿಲ್ಲ ರೀ, ನಾವು ಭಕ್ತರಾಗಿ ಬರ್ತಾಯಿದ್ದೀವಿ, ನಮಗೆ ಕ್ಷಮಿಸಿದ್ರಪ್ಪ ಅವ್ರು ತಗೊಂಡು ಹೇಳಿ ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅಪ್ಪವ್ರು ಹೋಗಿರ್ತಂತ ಅಪ್ಪ ಅವ್ರ ಥರ ಹೋಗಿ ಬರಬೇಡಿ ಅಂತ ಹೇಳಿದ್ರು. ಇವ್ರು ಇಲ್ಲೇ ಇರ್ತಾರೆ ರೀ. ಜೀಪ್ ತಂದು ತಾನು ಚಾಲು ಹಾಕ್ಕೊಂಡು ಹೋಗಿ ನಮ್ಮ ಮಠದ ಮುಂದಿನ ಪರ್ವತ ಏರ್ಕೊಂಡು ದಿನ್ಯಾಗ ಹೋಗ್ತದ ಏರಿ. ಅಪ್ಪವ್ರು ಅಂತಾರೆ, ಇವ್ರಿರ್ತಾರೆ, ಅಪ್ಪವ್ರ ಜೀಪ್ ಹೊರಟದ್ರಿ ಅಪ್ಪವ್ರ, ಒಂದೇ ಹೋದ್ರಿ ಡ್ರೈವರ್ ಇಲ್ಲರಿ ಅಪ್ಪವ್ರ, ಹೊರಟದ್ರಿ ಅಪ್ಪವ್ರ ಜೀಪ್ ಹೊರಟದ್ರಿ ಅಪ್ಪವ್ರ, ಇನ್ನೂರು ಅಪ್ಪವ್ರು ಏನು ಇರ್ತಾರೆ ವೈಪತ್ಯ ಹೇಳ್ತಾರೆ. ಮಾಡ್ರಿ ಸಾಷ್ಟಾಂಗ ನಮಸ್ಕಾರ ನಿಲ್ತದೆ ತಾನು, ನಮಸ್ಕಾರ ಮಾಡಿರಿ, ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ದಿನೊಳಗೆ ಹೋಗಿ ನಿಲ್ತಾರೆ ರೀ. ಅಪ್ಪವ್ರು ಅಂತಾರೆ ಮತ್ತು ನಿಂತದಪ್ಪ ಹೋಗಿ ಅದು ಮತ್ತು ಹೋಗ್ರಿ ಅಲ್ಲೇ ಹೋಗಿ ಎರೋರು ಇನ್ನೇ ಬರೋ ಹುಷಾರಾಗಿ ಬರ್ರಿ, ಚೆನ್ನಾಗಿರಿ, ಭಕ್ತರಾಗಿ ಬರೋಕ್ಕೆ ಹೊರತಾಗಿ ಭವ್ಯಗಳಾಗಿ ನಿಮ್ಮ ಸರ್ಕಾರಿ ವೇಷಭೂಷಣ ತೊಟ್ಕೊಂಡು ಇಲ್ಲಿ ಬಂದರೆ ಇದು ಹಾಗೆ ಬರ್ತಕ್ಕಂಥ ಸ್ಥಾನ ಅಲ್ಲ. ಯಾವಲ್ಲಿ ಹೋಗ್ಬೇಕು, ಯಾವಾಗ ಎಲ್ಲಿ ಹೋಗ್ಬೇಕು, ಹೇಗಿರ್ಬೇಕು ಅಂತಕ್ಕಂಥ ಮೊದಲು ತಿಳ್ಕೊಂಡು ಹೋಗ್ಬೇಕು, ಮಹತ್ವ ಇರ್ತದೆ ಅಂದ್ಕೊಂಡಿದ್ದಾರೆ. ನಾನು ಅಪ್ಪವ್ರು ನಮಸ್ಕಾರ ಮಾಡಿ ಮುಂದಿನ ಎತ್ತರ ಪರ್ವತಲ್ಲ, ಆ ಪರ್ವತ ಏರ್ಕೊಂಡು ನಡ್ಕೊಂಡು ಹೋಗಿ ಆ ನಂತರ ಜೀಪಿನ ಕೂತ್ಕೊಂಡು ಹೋಗ್ತಾರೆ. ಯಾರು ಇಲ್ಲದ ಜೀಪ್ ಹೋಗ್ತದೆ. ಜಡವಾದ ಜೀಪಿಗೆ ಚೇತನ ಬಂದು ಹೋತಂದ್ರೆ ಅಲ್ಲಿ ತನಕ ಪರ್ವತ ಏರೋತಂದ್ರೆ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತಿಗಿರಿಂ ಯತ್ ಕೃಪಾತಮ ಮುಂದೆ ಪರಮಾನಂದ ಮಾಧವಂ ಅಂತ ಹೇಳುವಾಗ ಆ ಪಾದಗಳು ಇಲ್ಲದಿರ್ತಕ್ಕಂಥ ಮನುಷ್ಯನ ಪರ್ವತ ಇರ್ತಾರೆ ಅಷ್ಟಲ್ಲ. ಜೀಪ್ ಜೀವಂತ ಅಲ್ಲ, ಅದು ಜೀವಂತ ಇರ್ತಕ್ಕ ಮನುಷ್ಯನದು. ಮನುಷ್ಯರಲ್ಲಿರ್ತಕ್ಕಂಥ ಆ ಜೀಪ ಸಜೀವ ಮನುಷ್ಯರ ಒಳಗೆ ಕೂತ್ಕೊಂಡು ಚಾಲು ಮಾಡಿದಂತೆ ತನ್ನಿಂದ ತಾನು ಚಾಲುವಾಗಿ ಮೊದಲು ಚಾಲು ಇರಲಿಲ್ಲ, ಚಾಲುವಾಗಿ ಪರ್ವತವನ್ನು ಏರ್ಕೊಂಡು ಪರ್ವತ ಅಪ್ಪವ್ರು ನಿಲ್ಲಂತಂದಾಗ ನಿಂತಲ್ಲ ಅವ್ರು ಆಜ್ಞೆ ಪಾಲಿಸಿದ್ರೆ ಒಂದು ಗುರುಗಳ ಕೃಪಾಶೀಲ ಅಂತ ಇರ್ತಾರೆ. ಮತ್ತು ನಮ್ಮ ಗಾಡಿಗಳು ಚಾಲು ಹೋದಿಲ್ಲ, ಅವ್ರು ತಥಾಸ್ತು ಅಂದ್ರೆ ನಾವನ್ನೆಲ್ಲ ಮೋಕ್ಷ ಮಾರ್ಗದಲ್ಲಿ ನಡೆದುಕೊಂಡು ಉದ್ಧಾರ ಬರ್ತಾರೆ ಅಂಥ ಶಕ್ತಿ ಇರೋದು ಗುರುಗಳು. ಹಿಂದಿನ ವಿಷಯದಲ್ಲಿ ಹೀಗಾಗಿತ್ತು, ಅಷ್ಟು ವಿಷಯ ಉಳಿತು, ಬಾಕಿ ಅದು ಆದಮೇಲೆ ಈಗ ಯಾವಾಗ ಅಪ್ಪವ್ರ ನನಗೆ ಸನ್ಯಾಸಿ ದೀಕ್ಷೆ ಕೊಡ್ರಿ, ಕೊಡ್ಲಿಕ್ಕೆ ಯೋಗ್ಯ ಅಂತ ಅವರೇ ಹೇಳಿದ್ರಪ್ಪ. ಅವ್ರು ಕುಲ ಆತಲ್ಲಪ್ಪ ಅವ್ರ ಈಗ ಕೊಡ್ರಿ ಅಂದಾಗ
ಅಪ್ಪವ್ರು ಸಂತೋಷದಿಂದ ಹೇಳ್ತಾರೆ, ಮಹಿಪತಿ ಈ ಯೋಗ್ಯ ನೀನು ಆಗಿರುವೆ, ಸಂತೋಷ ಇದು ಅಂಥೇಳಿ ಅಲ್ಲೇ ಪರವಂಡ ಪೂಜಾರಿ ಅಂತ ಇರ್ತಾರೆ. ಪರವಂಡ ಪೂಜಾರಿ ಅಂತ, ಪರವಂಡ ಪೂಜಾರಿ, ಕಾಶಿಬಾಯಿ ಪೂಜಾರಿ ಅಂತ ಅಪ್ಪವ್ರ ಶಿಷ್ಯರು ಗುರುಗಾಡ್ದವರು. ಅವ್ರು ಭಕ್ತಿ ಸಂಪನ್ನ, ಅಪ್ಪವ್ರು ಸೇವೆ ಮಾಡ್ತಾ ಇರ್ತಾರೆ ಮಠದೊಳಗೆ. ಅವರು 50-60 ವರ್ಷ ಪರ್ಯಂತರಾಗಿ ಸಿಂಧೂರು ಮದರಕಂಡಿ ಮಠಕ್ಕೆ ಬಂದರು ಪಾದ ಪೂಜೆ ಮಾಡ್ತಾರೆ. ಅಪ್ಪ ಅವ್ರು ಪಾದ ಪೂಜೆ ಪ್ರತಿ ವರ್ಷ ಅವ್ರಿಗೆ ಪೂಜೆ ಮಾಡ್ತಿದ್ರು, ಪದ್ಯ ಆಡ್ತಿದ್ರು ಅವರು. ಭಾಳ ಚಲೋ ಆಡ್ತಾರೆ ಅವ್ರು. ಸ್ವಲ್ಪ ನಮ್ಮ ನೆನಪುಳಿದಿಲ್ಲ ಅದು. ಪಾದ ಪೂಜೆಯ ಮಾಡಬೇಕಣ್ಣ, ಶ್ರೀ ಗುರುದೇವನ ಪಾದ ಪೂಜೆಯ ಮಾಡಬೇಕಣ್ಣ, ಪಾದ ಪೂಜೆಯ ಮಾಡಬೇಕು, ಬೋಧ ಅಮೃತ ಕುಡಿಯಬೇಕು, ವೇದಗಳಿಗೆ ನಿಲುಕದಂಥ ಆದಿಶಿವನ ಕೂಡಬೇಕು, ಪಾದ ಪೂಜೆಯ ಮಾಡಬೇಕಣ್ಣ, ಶ್ರೀ ಗುರುದೇವನ ಪಾದ ಪೂಜೆಯ ಮಾಡಬೇಕಣ್ಣ. ಎಳೆಯ ಪತ್ರೆ ಪುಷ್ಪಕ್ಕಾಗಿ ಹೃದಯವೆಂಬ ವನವ ತಿರುಗಿ, ಎಳೆಯ ಪತ್ರೆ ಪುಷ್ಪಕ್ಕಾಗಿ ಹೃದಯವೆಂಬ ವನವ ತಿರುಗಿ. ಏನು ಮುಂದಿನ ಸ್ಮರಣಿಲ್ಲ, ಭಾಳ ಚಿಕ್ಕವ್ರನ್ನ ಕೇಳಿದ್ದು. ಪಾದ ಪೂಜೆಯ ಮಾಡಬೇಕಣ್ಣ, ಶ್ರೀ ಗುರುದೇವನ ಪಾದ ಪೂಜೆಯ ಮಾಡಬೇಕಣ್ಣ ಅಂತ 20 ಆಡ್ತಾರೆ. ಅಪ್ಪರು ಪಾದ ಪೂಜೆ ಮಾಡೋ 20 ಆಡ್ತಿದ್ರು. ಮುಗಿದ ನಂತರ ಗಣೇಶ ದೇವ್ರನ್ನ ಯಾವುದೋ ಒಂದು ವಚನ ಹೇಳ್ತಿದ್ರು, ಆರತಿ ಬಾಳೀನ ಕೈವಲೆ ದಾತಾರ ಅಂತೇಳಿ ಮಜಾ ಒಂದು ಪದ್ಯ ಅಂತಿದ್ರು. ಹೀಗೆ ಅದು ಮಹಾರಾಷ್ಟ್ರ ಅಲ್ರಿ, ಮರಾಠ ಅದು ಮರಾಠಿ ಭಾಷೆಯಲ್ಲಿ ಅಂತಿದ್ರು. ಹೀಗೆ ಚಂದ ಅಂತಿದ್ರು, ಭಕ್ತಿಯಿಂದ ಇರ್ತಿದ್ರು. ಭಕ್ತಿಯಿಂದ ಬಂದು ಗೋಲ ಸೇವೆ ಮಾಡ್ತಿದ್ರು. ಸುತ್ತೆಲ್ಲ ಇರ್ತಕ್ಕಂಥ ಬಳಗ್ರಿ. ರವಿವಾರ ದಿವಸ ಮಠಕ್ಕೆ ಬಂದುಬಿಡಿದ್ರಿ. ರವಿವಾರ ಸಾಯಂಕಾಲದಲ್ಲಿ ಮಠಕ್ಕೆ ಬರೋದು. ಬಂದ ಹೇಗಂದ್ರೆ ಅವಡಿಚ ಸೌಡಿಚ ಸಂಸಾರ ಅವಡಿಚ ಪರಮಾರ್ಥ. ಒಂದು ಗಾದೆ ಮಾತದು ಮರಾಠಿಯಲ್ಲಿ. ಆವಡಿಚ ಏನೇ ಪರಮಾರ್ಥ, ಸೌಡೀಚ ಪ್ರಪಂಚ. ಸೌಡು ಸಿಕ್ಕಾಗ ಪ್ರಪಂಚ ಮಾಡೋದು, ಪ್ರಯತ್ನ ಮಾಡಿ ಪರಮಾರ್ಥ ಮಾಡೋದು. ಹೀಗೆ ಅಲ್ಲಿ ಮರಾಠಿ ಒಂದು ಗಾದೆ ಮಾತದು. ಹಾಗೆ ಏನು ಮಾಡ್ತಾರಂದ್ರೆ ರವಿವಾರ ದಿವಸ ಮಠಕ್ಕೆ ಬರೋದ್ರಿ. ಸಾಯಂಕಾಲ ಪ್ರವಚನ ಕೇಳೋದು, ಅಪ್ಪರ ತರೋದು, ಪ್ರಸಾದ ತಯಾರು ಮಾಡೋದು, ಉಣಿಸೋದು, ಜನರ ಎಲ್ಲ ಮಾಡ್ತಿರೋದು. ಸೋಮವಾರ ಬೆಳಗಿನ ಅಪ್ಪವ್ರ ಪಾದ ಪೂಜೆ, ಮತ್ತು ಮಧ್ಯಾಹ್ನ ಪಾದ ಪೂಜೆ, ಮತ್ತು ಸಾಯಂಕಾಲ ಪಾದ ಪೂಜೆ. ಅಪ್ಪವ್ರ ಪೂಜೆ ಮಾಡಿ ಆನಂದವಾಗಿ ಇದ್ಕೊಂಡು 11 ದಿವಸ ಶಾಸ್ತ್ರ ಪುರಾಣ ಕೇಳ್ಕೊಂಡು ಮತ್ತು ವಸತಿ ಮಾಡಿ ಅಲ್ಲಿದ್ದು ಮಂಗಳವಾರ ಬೆಳಗ್ಗೆ ತಮ್ಮ ಮನೆ ಹೋಗಿದ್ರೆ ಎಷ್ಟು 3 ದಿವಸ, ವಾರಕ್ಕೆ 3 ದಿವಸ ಮಠ, ವಾರಕ್ಕೆ 4 ದಿವಸ ಬನ್ನಿ. ಈ ಪ್ರಕಾರ ಆಗಿನ ಕಾಲದಲ್ಲಿ ಹೀಗಿರ್ತೈತೆ ಅಲ್ಲಿ ಮಠದೊಳಗೆ ಇರ್ತಕ್ಕಂಥ ಸಿಂಧೂರು ಮಠದಾಗ ಅಪ್ಪವ್ರು ಇದ್ದಾಗ ಈ ಪ್ರಕಾರ ನೋಡಿ ನಾವೆಲ್ಲ ಚಿಕ್ಕವರಿದ್ದೀವಿ. ಈ ಪ್ರಕಾರ ನಡೀತಿದ್ದು. ಭಾಳ ಸುಂದರವಾಗಿರ್ತಕ್ಕಂಥ ಸ್ಥಾನ ಆಗಿನ ಕಾಲದಲ್ಲಿ. 108 ಪತ್ರಿಕೆಗಳು ನಡೀತಿದ್ದು. ಮುಂದೆ ಇರ್ತಕ್ಕಂಥ ನೀರು, ಆಮೇಲೆ ಉತ್ತರ ದಿಕ್ಕಿಗೆ ಅರ್ತಕ್ಕಂಥ ಒಂದು ಈಗ ಹೋಗಲಿಕ್ಕೆ ದಾರಿ ಇರ್ತಾಯಿತ್ತು. ಅದು ಮಹಾದ್ವಾರದಲ್ಲೆಲ್ಲ ಏನಂದ್ರೆ ಪತ್ರಿ ಬರದ ಮಹಾದ್ವಾರ. ಅಲ್ಲಿ ಒಂದು ಪತ್ರಿ ಗಿಡ, ಇನ್ನು ಮತ್ತು ಹಾಲು ಗಿಡಗಳು, ಮಾವಿನ ಹಣ್ಣಿನ ಗಿಡಗಳು, ನೀರ್ಲ ಹಣ್ಣಿನ ಗಿಡ, ನೀರಿನ ಹಣ್ಣು ಕೆಳಗೆ ಬರ್ತಾಯಿದ್ವು. ಅದು ನಾವು ಸ್ವೀಕಾರ ಮಾಡಿಕೊಂಡು ಆಡ್ತಾಯಿದ್ವಿ ನಾವು ಚಿಕ್ಕವ್ರದಾಗ. ಅಲ್ಲೆಲ್ಲ ಗಿಡದ ಕೆಳಭಾಗದಲ್ಲಿ. ಆಮೇಲೆ ಕೆಳಭಾಗದಲ್ಲಿ ಆಶ್ರಮ ಉಸಕ್ಕೆ ಹಾಕಿದ್ರು ಮಠಗಳ ಮುಂದೆ. ಆಮೇಲೆ ಪೂರ್ವ ದಿಕ್ಕಿಗೆ ಹಳ್ಳಕ್ಕೆ 2 ಸೋಪಾನಗಳು ಇಳಿದು ಹೋಗ್ತಕ್ಕಂಥ 2 ಸ್ಥಾನ ಇದ್ದು ರೀ. ಸೋಪಾನ ಇಳಿದುಕೊಂಡು ಹೋಗಿ ನೀರು ಹೋಗ್ಬೇಕು, ನೀರು ತೆಗೆದುಕೊಂಡು ಮೇಲ್ವಾಗಿ ಬರ್ಬೇಕು, 2 ಸೋಪಾನಗಳು. ಹೀಗೆ ಭಾಳ ಚೆಂದ ಇರ್ತದೆ ಆಗಿನ ಕಾಲದಲ್ಲಿ. ಭಾಳ ಸುಂದರ ಇರ್ತಕ್ಕಂಥ ಸ್ಥಾನ. ಆ ಸ್ಥಾನದಲ್ಲಿ ಅಪ್ಪ ಅವರು ವಾಸ ಮಾಡ್ತಾಯಿದ್ರು. ಭಾಳ ಎಲ್ಲ ಕಡೆ ನೋಡಿದ್ರು ಗಿಡಗಂಟೆಗಳು, ಹೂವು, ಹಣ್ಣು, ಕಾಯಿಗಳು ಎಲ್ಲ ಮಳೆಗಾಲ ಭಾಳ ಚೆನ್ನಾಗಿರ್ತದೆ, ಭಾಳ ಸುಂದರವಾಗಿರ್ತದೆ. ಹತ್ತು ಸಸ್ಯ ಎಲ್ಲ ಕಡೆ ತೊಗೊಂಡು ಪ್ರಶಾಂತವಾಗಿರ್ತಕ್ಕಂಥ ಸ್ಥಾನ, ಗುರುಸ್ಥಾನ. ಅದು ಊರು ಹತ್ತ ಒಂದು 3-4 ಕಿಲೋಮೀಟ್ರ್ ಇರ್ತಾವೆ, 3-4 ಕಿಲೋಮೀಟ್ರ್ ಊರಿಲ್ಲ ರೀ. ಅದಾಗ ಸಾಕಷ್ಟು ನೀರು ಸಾಕಷ್ಟು ಇರ್ತಾಯಿತ್ತು. ಅಪ್ಪವ್ರ ಅಧ್ಯಾತ್ಮ ಪ್ರವಾಹ ಸಾಕಷ್ಟು ಇರ್ತಿತ್ತು. ದಾಸೋಹ ಚೆನ್ನಾಗಿರ್ತಿತ್ತು. ಯಾವ ವಿದ್ಯಾ ದಾಸೋಹ ಇರ್ತಿತ್ತು, ಅನ್ನ ದಾಸೋಹ ಇರ್ತಿತ್ತು, ಹೀಗೆ ಭಕ್ತಿ ದಾಸೋಹ ಎಲ್ಲ ಆನಂದ ಇತ್ತು. ಮತ್ತೇನು ಕೊರತೆ ರಹಿತ ಇರ್ತಕ್ಕಂಥದ್ದು ಅಂಥ ಸ್ಥಾನದಲ್ಲಿ ಗುರು ವಾಸ ಮಾಡ್ತಕ್ಕಂಥದ್ದು. ಇನ್ನು ಅಲ್ಲಿ ಸದೃಢ ಸನ್ನಿಧಿಯಲ್ಲಿ ಮಹಿಪತಿ ಕೂಡ ವಾಸ ಮಾಡಿ ಆನಂದ ಇದ್ಕೊಂಡು ಅಪ್ಪವರೇ ನನಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡಬೇಕು ಕೇಳಿದಾಗ ಅಪ್ಪ ಹೇಳಿದರು, ಪರವಂಡ ಪೂಜಾರಿಯವರೇ ಬನ್ನಿ ಇಲ್ಲಿ. ಬಂದರು. ನಮ್ಮ ಮಹಿಪತಿಗೆ ಸನ್ಯಾಸಿ ದೀಕ್ಷೆ ಕೊಡಬೇಕು. ನೀವು ಕಾಶ್ಯಮ ತಾಯಿ ಇವಳು ಎಲ್ಲ ಬೆಳಕು ಕುಡ್ಕೊಂಡು ಎಲ್ಲ ತಯಾರಿ ಮಾಡಿರಿ, ಎಲ್ಲ ಸದ್ಭಕ್ತರು ಕುಡ್ಕೊಂಡು ಸನ್ಯಾಸಿ ದೀಕ್ಷೆ ಕೊಡೋದು ಹೇಳಿದರು. ಅದೆಲ್ಲರೂ ಕುಡ್ಕೊಂಡು ಪಟ ಪೂಜೆ ಬೇಕಾಗಿರ್ತದೆ ಎಲ್ಲ ವಸ್ತುಗಳು ಸ್ವೀಕಾರ ಮಾಡಿ ತೆಗೆದುಕೊಂಡು ಬಂದರು. ಸಜ್ಜು ಮಾಡಿದ್ರು, ಎಲ್ಲ ಆಯಿತು. ಹೋಗಿ ಅಪ್ಪರು ಸಾಷ್ಟಾಂಗ ನೋಡಪ್ಪರೇ ಸನ್ಯಾಸಿ ದೀಕ್ಷೆ ಬೇಕಾಗಿರ್ತದೆ, ಎಲ್ಲ ವಸ್ತುಗಳು ಸಿದ್ಧತೆ ಆಗಿದೆ ಅಂತೇಳಿ. ಆಮೇಲೆ ಅಲ್ಲಿ ಹೋಗಿ ಮಹಿಪತಿಯನ್ನು ಕರೆದುಕೊಂಡು ಸನ್ಯಾಸ ದೀಕ್ಷೆಯನ್ನು ಕೊಟ್ರಿ. ಸನ್ಯಾಸ ದೀಕ್ಷೆ ಕೊಟ್ಟರು. ಸನ್ಯಾಸಿ ದೀಕ್ಷೆ ಮೈಯಲ್ಲಿ ವಿಭೂತಿ ಧಾರಣ ಮಾಡಿ
ಬಸವನ ಹೇಳಿ ಅದಕ್ಕಂತ ಯಾವ್ಯಾವ ದೇಹದಲ್ಲಿ ಎಲ್ಲೆಲ್ಲಿ ಯಾವ ಕಮಲಗಳವ ಯಾವಲ್ಲಿ ಈಗ ಕಮಲ ಅಂತಂದ್ರೆ ಈ ಕಮಲಗಳ ನಾವು ಆಪರೇಷನ್ ಮಾಡಿ ನೋಡ್ತೀವಿ ಅಂದ್ರೆ ಇರೋದಿಲ್ಲ ರೀ. ಕಮಲ ಅಂತಂದ್ರೆ ಅದು ಯೋಗದಿಂದ ತಿಳಿತಕ್ಕಂಥವು. ಈಗ ಹೊರಗೆ ನೋಡಲಿಕ್ಕೆ ಮುಖ ಕಮಲ ಅಂತಾರೆ. ಮುಖ ಕಮಲ ಅಂದ್ಕೊಂಡು ಮುಖಕ್ಕೆ ಈ ಕಮಲ ಎಲ್ಲಿ ಬಂತಂದ್ರೆ ಮುಖ ಕಮಲ ಅಂತಾರೆ, ಹೃದಯ ಕಮಲ ಅಂತಾರೆ, ಕರಕಮಲ ಅಂತಾರೆ, ಪಾದ ಕಮಲ ಅಂತಾರಲ್ಲ. ಕರಕಮಲ ಸಂಜಾತ ಅಂತಾರೆ, ಕರಕಮಲ ಕೈಗಳು ಕೂಡ ಕಮಲ ಅಂತ. ಹೀಗೆ ಇದರಂತೆ ದೇಹದಲ್ಲಿರ್ತಕ್ಕಂಥ ಇವ ಚಕ್ರಗಳಿರ್ತಾವೆ, ಒಳಗೆ ಪದ್ಮ ಇರ್ತಾವೆ, ಪದ್ಮಗಳ ಅಲ್ಲಿ ದಳಗಳಿರ್ತಾವೆ. ಸಹಸ್ರಾರ ಪದ್ಮ ತಗೊಂಡು ಮಸ್ತಕದಲ್ಲಿ ಸಹಸ್ರಾರ ಪದ್ಮ ಇರ್ತಾವೆ. ಅದು ಯೋಗಿಗಳಿಗೆ ಇರ್ತದೆ ರೀ. ಅಗ್ನಿ ಚಕ್ರ ಅಂತ ಕೆಳಭಾಗದಿಂದ ಪ್ರಾರಂಭ ಆಗಿ ಆಧಾರ ಚಕ್ರದಿಂದ ಪ್ರಾರಂಭ ಆಗಿ ಆಗ ಮೇಲ್ಭಾಗ ಬಂದು ಸ್ವಾದಿಷ್ಠಾನ ಮಣಿಪುರ ಅಂತಕೊಂಡು ಹೇಳಿ ಈ ಪೂರ್ತಿ ಸಹಸ್ರಾರ ಪದ್ಮ ಅಂತ ಮೇಲ್ಭಾಗ ಬಂದು ಪ್ರವೇಶ ಆಗಿ ಅಲ್ಲಿ ಯೋಗಿಗಳಿಗೆ ಅಮೃತ ಪ್ರಾಪ್ತಿ ಆಗ್ತದೆ. ಆ ಅಮೃತವನ್ನು ಸ್ವೀಕಾರ ಮಾಡಿ ಒಳಗಿನ ಆಟೋಮೆಟಿಕ್ ಗಡಿಯಾರ ತಿದ್ದು ನೋಡಿ. ಮೊದಲು ಆಟೋಮೆಟಿಕ್ ಗಡಿಯಾರ ತಂತ್ರ ಕೈ ಹೀಗೆ ಮಾಡಿ ಚಕ್ರ ತಿರುವುದು, ಹೀಗೆ ಮಾಡಿ ಚಕ್ರ ಇದಾಗ್ತು. ಯಾವತ್ತೂ ಅದು ಗಡಿಯಾರ ತಿರುಗ್ತೈತೆ ರೀ, ತನ್ನ ಚಕ್ರ ಸುತ್ತಿರ್ತೈತೆ ಅದು ಒಳಗೆ ಭಾಗದಲ್ಲಿ. ಹಾಗೆ ಈ ದೇಹದಲ್ಲಿ ಅಮೃತ ತಯಾರಾಗಿ ಅಲ್ಲಿ ಮೇಲ್ಭಾಗ ಬಂದು ಯೋಗಿಗಳೇನು ಮಾಡ್ತಾರೆ, ಈ ನಾಲಿಗೆ ಇರ್ತಾವೆ ನೋಡ್ರಿ, ನಾಲಿಗೆ ಅದು ಒಂದು ಡಬ್ಬಣ ಇರ್ತಾವೆ ನೋಡ್ರಿ, ಅದಕ್ಕಿಂತಲೂ ಚಿಕ್ಕದಾಗಿ ಉದ್ದಾಗ್ತವೆ ನಾಲಿಗೆ. ಯೋಗ ಸಾಧಿಸ್ತಕ್ಕಂಥ ಯಾರು ಕುಂಡಲಿ ಯೋಗಿಗಳಿಗೆ ಅದು ನಾಲಿಗೆ ಒಳಭಾಗ ಒಂದು ರಂಧ್ರದ ಮೂಲಕವಾಗಿ ಮಸ್ತಕ್ಕೆ ಬರ್ತದೆ ಮೇಲ್ಭಾಗದಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಆ ಯೋಗದಿಂದ ಸಾಧಿಸಿರ್ತಕ್ಕಂಥ ಅಮೃತ ಸಿದ್ಧಾಗಿ ಆ ನಾಲಿಗೆ ತುದಿ ಮೇಲೆ ಸಹಸ್ರಾರ ಪದ್ಮದಿಂದ ಅಮೃತ ಬರ್ತದೆ. ಅಲ್ಲಿ ಆ ಅಮೃತವನ್ನು ಪಾನ ಮಾಡಿರ್ತಕ್ಕಂಥ ಯೋಗಿಗಳು ಎಷ್ಟೆಷ್ಟು ಯೋಗಗಳ ಪರ್ಯಂತರಾಗಿ ಎಷ್ಟೆಷ್ಟು ಯುಗಗಳ ಪರ್ಯಂತರಾಗಿ ತಪಸ್ಸು ಮಾಡ್ತಾರೆ. ಯಮ ನೇಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಬರ್ತಲ್ಲ, ಅದು ಆಚರಣೆ ಮಾಡಿ ಒಮ್ಮೆ ಸಲ ಕೂತ್ರಂದ್ರೆ ದೇಹದಲ್ಲಿ ಅಮೃತಪಾನ ಆಗಿ ಆಧಾರ ಚಕ್ರ ಹೋಗಿ ಅಲ್ಲಿಂದ ಮೇಲ್ಭಾಗ ಬಂದು ಮತ್ತೆ ಅದು ಬಂದು ನಾಲಿಗೆ ಮೇಲೆ ಬಿತ್ಕೊಂಡು ಒಳಭಾಗ ಹೋಗಿ ಹೀಗೆ ಆಟೋಮೆಟಿಕ್ ಗಡಿಯಾರದಂತೆ ತನ್ನ ಕೆಲಸ ಮಾಡ್ತಾ 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 ಹೋಗ್ತದೆ. ಎಷ್ಟೆಷ್ಟು ಯುಗಗಳ ಪರ್ಯಂತರ ಕೂಡ ಈ ಜಗತ್ತಿನ ಒಡವೆಲ್ಲದು ಮುನಿಗಳು ಮಹಾಮುನಿಗಳು ಆನಂದವಾಗಿ ಇರ್ತಾಯಿದ್ದಾರೆ. ಅದು ಯೋಗದ ಸ್ಥಿತಿ ಅಂತ ಹೇಳ್ತಾರೆ. ಯೋಗ ಅಂತ ಅಂಥ ಶಕ್ತಿ ಮಹಾತ್ಮ ಇರ್ತದೆ. ಆಗ ನಿಮ್ಮ ಹೊರಗಿನ ಯಾವುದು ಬೇಕಾದ್ರಿ, ಹೊರಗಿನ ನೀರು ಗಾಳಿ ಬೆಂಕಿ ಆಹಾರ ಇದೆಲ್ಲ ಹೊರಗಿನ ಯಾವ್ಯಾವುದು ಬೇಕಾದ್ರಿ ತನ್ನಷ್ಟು ತಾನೇ ಇರ್ತಿರ್ತಾರೆ. ಈಗ ಆನಂದವಾಗಿರ್ತಾರೆ ಅಂಥ ಮಹಾತ್ಮರು ಕರುಣಾಮಯರು. ಆ ಗುರುಗಳು ಈ ದೇಹದಲ್ಲಿ ಯಾವ್ಯಾವ ಚಕ್ರಗಳವ, ಯಾವಲ್ಲಿ ಎಷ್ಟೆಷ್ಟು ದಳದ ಪದ್ಮಗಳದವ, ಯಾವಲ್ಲಿ ಎಷ್ಟೆಷ್ಟು ಅಕ್ಷರ ನಾವು ನೋಡಿ ಅ ಈ ಈ ಉ ಅಂತಿಲ್ಲ, ಎಲ್ಲ ಇವೆಲ್ಲ ಅಕ್ಷರಗಳು ನಮ್ಮ ದೇಹದ ಪದ್ಮಗಳ ಮೇಲೆ ಹೆಸರಿರ್ತಾವೆ ರೀ. ಅದನ್ನು ಎಲ್ಲ ಒಂದೊಂದಕ್ಕೆ ಇಂತಿಷ್ಟು ಅಕ್ಷರ ಅಂತ್ಕೊಂಡು ಹೋಗಿ ಅದೆಲ್ಲ ಮೇಲ್ಭಾಗ ಬರ್ತದೆ. ಹೀಗೆ ಬಂದ ನಂತರ ಅಂತ ಅದು ಒಂದು ಹಂತಕ್ಕೆ ಬರ್ತದೆ. ತನ್ನಿಂದ ತಾನು ವಾಯು ಇರ್ತಾರೆ. ಈಗ ಮಾಡ್ತೀವಿ ನೋಡಿರಿ, ವಾಯುವಿನ ಒಳಗೆ ಚಕೋತೀವಿ. ಒಂದು ಸಲ ನಮ್ಮ ವಾಯುವನ್ನು ಈಗ ಸೂಕ್ಷ್ಮವಾಗಿ ನಾವು ಎಳೆದುಕೊಂಡ್ರೆ ನಾಲಿಗೆ ತುದಿಗೆ ವಾಯು ಸ್ಪರ್ಶ ಆದ್ರೆ ಅದು ಅವ್ರ ಸಾಧನೆ ಹೇಗಿರ್ತದೆ ಯೋಗಿಗಳದಂದ್ರೆ ಇಷ್ಟು ಮುಂದೆ ಮೊದಲು ಪ್ರಾಣಾಯಾಮ ಮಾಡ್ತಾರೆ ಮಾಡ್ತಾರೆ. ಅದು ಹಂತವಾಗಿ ಬರ್ಬರ್ತದನ್ನ ಎಲ್ಲಿ ಬರ್ತದಂದ್ರೆ ಒಂದು ದಿವ್ಸಕ್ಕೆ ಒಂದು ಸಾರಿ ಆಹಾರ ಅಲ್ಲ, ನಮ್ಮ ಚಹಾ ಕುಡಿಲಿಲ್ಲ ತಲೆನೇ ಕೆಡ್ತದೆ ಅಂತಿರ್ತಾರೆ ಒಬ್ಬೊಬ್ರು. ಚಹಾ ಕುಡಿಲಿಲ್ಲ ತಲೆ ಕೆಡ್ತದೆ, ತಲೆ ಕೆಲಸನೇ ಮಾಡೋದಿಲ್ಲ, ಕುಡಿಬೇಕು ಲೆಕ್ಕಪತ್ರ ಮಾಡಿ ಬರ್ತದೆ, ಎಲ್ಲ ಬರ್ತದೆ, ಚಹಾ ಕುಡಿಬೇಕು. ಈ ಬಳಗಕ್ಕೂ ಆ ಮಹಾತ್ಮರಿಗೆ ಎಷ್ಟು ವ್ಯತ್ಯಾಸ ಇರ್ತದೆ ನೋಡಿ. ಅವ್ರಿಗೆ ಊಟ ಇಲ್ಲರಿ, ನೀರಿಲ್ಲ, ನಿದ್ರಾ ಇಲ್ಲ, ಹಸಿವಿಲ್ಲ ಹೇಳ್ತಾರೆ. ಒಂದ್ಸಲ ಈಗ ತುದಿ ನಾಲಿಗೆ ಸ್ವಲ್ಪ ವಾಯು ನಾಲಿಗೆ ಸ್ಪರ್ಶ ಆದ್ರೆ ಸಾಕು, ಇಡೀ ಒಂದು ದಿವಸ ಎಲ್ಲ ಯಾವುದೂ ಇಲ್ಲದೆ ಇದ್ದು ಬಿಡಿದ್ರಿ, ಯಾವುದಿಲ್ಲ. ಮುಂದೆ ಬರ್ಬಾರ್ದು 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ 4 ದಿವ್ಸ ಒಂದು ಸಲ ವಾಯು ತೊಳೆದ್ರಿ, ಒಂದೇ ಸಲ ಬರ್ಬಾರ್ದು 6 ತಿಂಗಳಿಗೆ ಒಂದು ಸಲ. ಎಷ್ಟು ನಾಲಿಗೆ ಒಳಗೆ ನಾಲಿಗೆ ವಾಯು ಜಕ್ಕೊಂಡ್ರೆ ಸಾಕು 6 ತಿಂಗಳಿಗೆ ಒಂದು ಸಲ ರೀ. ಬರ್ಬಾರ್ದು ಅದು 1 ವರ್ಷ 2 ವರ್ಷ ಹಂಗಾಗೋತ ಎತ್ತಾಗಿ ಮುಂದೆ ಹೊರಗಿನ ವಾಯು ಎಲ್ಲ ಏನೂ ಎಲ್ಲ ಅಲ್ಲಿ ಮುಗಿದು ಹೋಗ್ಬಿಡ್ತು. ಅಪ್ಪವ್ರ ಚೇತನ ಕೇಳಿತ್ರಿ ಎಂಥ ಶಕ್ತಿ ಇರ್ತದೆ. ಅದ ಸಿಂಧೂರ ಮಠದೊಳಗೆ ಒಬ್ಬರು ಯೋಗಿಗಳು ತಪಸ್ಸು ಮಾಡ್ತಾರೆ. 6 ಮಂದಿ ಯೋಗಿಗಳು ಒಂದು ಈ ಮೈಪತ್ ಮಿತ್ತವ್ರು ಇರ್ತಾರೆ. ಕೇಳಿದ ವಿಷಯ ಕೇಳಿದ್ರಿ ಅದ್ರೊಳಗೆ ನೋಡಿರಿ, ಅಲ್ಲಿರ್ತಕ್ಕಂಥ ಅಪ್ಪವ್ರು ಬಿಡ್ತಾರೆ ಇದು ಮಾಡಿಸಿ ತೆಗೆಸಿಬಿಡ್ತಾರೆ, ಸಮಾಧಿ ನಡೆಸ್ತಾರೆ. ಅದ್ರ ಒಳಭಾಗದಲ್ಲಿ ಯೋಗಿಗಳು ಕೂತಿರ್ತಾರೆ. ಅವ್ರ ಎಡಕ್ಕೂ ಬಲಕ್ಕೂ ಸಮಯ ಇರ್ತದೆ. ಒಂದು ಪಾತ್ರೆ ಇರ್ತದೆ, ತಾಮ್ರ ಪಾತ್ರೆ. ಆ ಪಾತ್ರೆಯಲ್ಲಿ ಬಿಲ್ಲು ದಳ ಇರ್ತಾವೆ, ಬಿಲ್ಲು ಪತ್ರ ಇರ್ತಾವೆ, ಹೂಗಳಿರ್ತಾವೆ. ಆಮೇಲೆ ಒಂದು ತಾಡವಲೆ ಗ್ರಂಥ ಇರ್ತದೆ ಅಲ್ಲಿ.
ಅದರ ಮೇಲ್ಭಾಗದಲ್ಲಿ ತಾವು ಕೂತಿರ್ತಕ್ಕಂಥ ಸಮಯ ಬರೆದಿರ್ತಾರೆ. ಅಂದರೆ ಎಷ್ಟನೇ ತಾರೀಕು ಎಷ್ಟನೇ ಇಸ್ವಿಯಲ್ಲಿ ನಾವು ಕೂತಿದ್ದೇವೆ ಬರೆದಿರ್ತಾರೆ. ಆಗ 1700 ವರ್ಷ ಇರ್ತದೆ ಅವ್ರು ಕೂತಲ್ಲಿ. ಎಷ್ಟು ವರ್ಷ ರೀ? 1700 ವರ್ಷ ಇರ್ತದೆ ಕೂತ್ಕೊಂಡು. ಇದೇ ಹೇಳಿದೆ ನೋಡ್ರಿ, ಒಂದು ಸಲ ವಾಯು ಸ್ವೀಕಾರ ಮಾಡಿ ಸಾಕು, ಮುಂದೆ ಎಂದೂ ಹತ್ತ ಕೂತಿರ್ತಕ್ಕಂಥ ಋಷಿಗಳು ಅವು ಕೂತಾಗ ಕೈ ಒಳಗೆ ಲಿಂಗ ಇರ್ತದೆ, ಇಷ್ಟು ಲಿಂಗ ಹಿಡಿದಿರ್ತಾರೆ. ಆಮೇಲೆ ಇಷ್ಟು ಲಿಂಗಕ್ಕೆ ನೀರು ಹಾಕಿ ಪೂಜೆ ಮಾಡ್ತಾರೆ. ಅಂತ ಮಾಡಿರ್ತಾರೆ 1700 ವರ್ಷದಿಂದ. ಆ ಪೂಜೆ ಮಾಡಿದ ತೇವಾಂಶ ಆಗಿರೋದಿಲ್ಲ ರೀ, ಕಚ್ಚಿರೊಳಗೆ ಪ್ಯಾಕ್ ಇರ್ತದೆ, ಎಲ್ಲ ಕಡೆ ಮಾಡ್ತಾರಲ್ಲ, ಒಳಗೆ ಅಂತಲ್ಲಿ ಕೂತಿರ್ತಾರೆ. ಲಿಂಗ ಪೂಜೆ ಮಾಡ್ಕೊಂಡು ಸಜೀವ ಸಮಾಧಿ ಅಂತಾರೆ. ಹೀಗೆ ಕೂತ್ಕೊಂಡು ನೀರಿನ ತೇವಾಂಶ ಲಿಂಗ ಆಗಿರ್ತದೆ. ಪತ್ರಿ ಬಾಡಿಲ್ಲ, ಆಗಿನ ಕಾಲದ ಏರಿಸಿದ ಪತ್ರಿ ಬಾಡಿಲ್ಲ, ಪುಷ್ಪಗಳು ಹೂವುಗಳ ಬಾಡಿಲ್ಲ. ಇನ್ನೂ ಕೂಡ ಇಲ್ಲಿ ಮಗ್ಲಿರ್ತಕ್ಕಂಥ ಹೂವುಗಳ ಪೂಜೆ ಮಾಡ್ತಕ್ಕಂಥ ಯಾವ ಬಾಡಿಲ್ಲ, ಎಲ್ಲಿ ಕೂಡ ದ್ವಾರ ಇಲ್ಲ. ಒಂದು ಉದ್ಬತ್ತು ಮೇಣಬತ್ತಿ ಹಚ್ತಾರೆ, ಪ್ರಯೋಗ ಮಾಡ್ತಿರ್ತಾರೆ ಶಾಲೆಯೊಳಗೆ. ಮೇಣಬತ್ತಿ ಹಚ್ಚಿ ಅದು ಮೇಲ್ಭಾಗ ಒಂದು ಗ್ಲಾಸ್ ಮುಚ್ಚಿರೋದು ಮೇಣಬತ್ತಿ ಏನಂತ ಹೇಳಿ ದೀಪ ನಂದಿ ಹೋಗ್ತಪ್ಪ ಆಮ್ಲಜನಕ ಇಲ್ಲದಕ್ಕಾಗಿ. ಅಂಥ ಗುಹೆಯಲ್ಲಿ ಗಚ್ಚಿನ ಸಮಾಧಿಯಲ್ಲಿ, ಗಟ್ಟಿಮುಟ್ಟ ಸಮಾಧಿಯಲ್ಲಿ ಒಳಗೆ ಒಂದಿಟ್ಟು ವಾಯುವಿಲ್ಲ. 7 ದೀಪಗಳು, ಈಚೆಗೆ 14 ದೀಪಗಳು ಆರದೇ ಹಾಗೆ ಉಳಿದಿರ್ತಾರೆ. ಎಂತ ಹಚ್ಚಿದ್ರು ಇವ್ರು ಕಡಿಮೆ ಸುಂತಾರೆ. ಅದಕ್ಕೆ ಎಣ್ಣೆ ಇಲ್ಲದ ಏನದ ಅಷ್ಟು ಎಣ್ಣೆ ಏನು ತುಂಬಿದ್ದು, ಒಂದು ಸಲ ಬಂದಿರ್ತದೆ ಎಣ್ಣೆ ಆಗದ. 17 ವರ್ಷ ಪರ್ಯಂತ 1700 ವರ್ಷ ಪರ್ಯಂತರವಾಗಿ 14 ದೀಪಗಳು ಹಾಗೆ ಉರಿತಿರ್ತಾವೆ. ಆಮೇಲೆ ಅವ್ರು ಪೂಜೆ ಮಾಡ್ತಕ್ಕಂಥ ಪತ್ರಿ ಆ ಪುಷ್ಪ ಹಾಗೆ ಇರ್ತವೆ. ತಮ್ಮ ಸಮಾಧಿ ಸ್ಥಿತಿ ಕೂತ್ಕೊಂಡು ಈ ಜಗತ್ತಿನ ದೀಪದ ಇಲ್ಲಿ ಗುರುತಿಲ್ಲ, ಮತ್ತೇನು ಗುರುತಿಲ್ಲ, ತಾವು ಆನಂದವಾಗಿ ಕೂತ್ಕೊಂಡು ಏನು ಇಷ್ಟು ಕೈ ಹಿಡಿದ 17 ಯಾರಿಗೆ ಕೈ ಹಿಡ್ರೀಗ? ಈ ಕೂತ ಒಜಾಡೋದಿಲ್ಲ ರೀ, ನಾವು ಸರಿಯಾಗಿ ನೀವು ಸರಿಯಾಗಿ ಕುಡಿದು ಬೇಜಾರಿರ್ತದೆ. ಆದ್ರೆ 1700 ವರ್ಷ ಪರ್ಯಂತವಾಗಿ ಏನು ಕೂತಿರೋದು, ಅಲ್ಲಾಡೋದು ಏನು ಕೂತಾರ ಅಷ್ಟು ಕೂತಿರ್ತಾರೆ. 6 ಮಂದಿ ಮಾತನರು ಒಂದು ಸ್ವಲ್ಪ ಅಲ್ಲಾಡೋದು ಅವ್ರ ಲಕ್ಷ್ಯ ಇರ್ತದೆ ಹೇಳ್ರಿ. ತಮ್ಮ ದೇಹ ವಸ್ತುವಿನ ಕಡೆ, ತಮ್ಮ ಗುರುಗಳ ಕಡೆ ಇರ್ಬೋದು ಅಥವಾ ಪರಮಾತ್ಮ ಕಡೆ ಇರ್ಬೋದು, ಅಲ್ಲಿ ನಿಂತ್ಕೊಂಡು ಹಾಗೇ ಇರ್ತಾರಲ್ಲ ಅವರು ಸ್ವೀಕಾರ ಮಾಡಿದ್ರು. ಎಷ್ಟು ಒಂದು ಸಲ ವಾಯು ಸ್ವೀಕಾರ ಮಾಡ್ಕೊಂಡು ಪ್ರಾರಂಭ ಮಾಡಿಕೊಂಡು 17 ವರ್ಷ ಆದರೂ ವಾಯುವನ್ನು ಸ್ವೀಕಾರ ಮಾಡಿ ಆಗಿರ್ತಾರೆ. ಹೇಗಿರ್ಬೇಕು ಮಹಾತ್ಮ, ಅಂಥ ಶಕ್ತಿ ಮಹಾತ್ಮರಿರ್ತದೆ. ಹೀಗೆ ಗುರುಗಳು ಅಯ್ಯ ಮೈಪತಿ ಸನ್ಯಾಸಿವಾಗ ಇಂಥವೆಲ್ಲ ಅಧ್ಯಯನ ಮಾಡ್ತದೆ. ಈ ದಾರಿಯಲ್ಲಿ ಸಾಗಬೇಕಾಗ್ತದೆ. ಜ್ಞಾನ ಅಂತಕ್ಕಂಥ ಮೋಕ್ಷಕ್ಕೆ ಶ್ರೇಷ್ಠ. ಜ್ಞಾನ ಬೇಕನ್ನೋರು ಜ್ಞಾನ ಮಾರ್ಗ ಬರ್ಬೋದು, ಯೋಗ ಬೇಕಂತಕ್ಕಂಥ ಅದಿರ್ಬೋದು. ಅದು ತಪಸ್ಸು ಮಾಡಿದ ಅಣಿಮಾದಿ ಎಷ್ಟು ಸಿದ್ಧಿಗಳನ್ನು ಕೂಡ ಪಡಿಬೋದು. ಏನೆಲ್ಲದ್ರೂ ಕೂಡ ಹಿಂಗದ ಅಣಿಮಾದಿ ಸಿದ್ಧಿ ಹೆಂಗಮಾಗಿ ತೋರ್ಪೆ ಹಿಂಗದ ಅಣಿಮಾದಿ ಸಿದ್ಧಿ ಹೆಂಗಮಾಗಿ ಪೇರ್ಮೆ ಲೋಕ ಡಂಗುರವೆನಿಸಿ ಶಂಭುಲಿಂಗದ ಅರುವೊಂದು ಅರಿಯದಿರೆ ತೋರದಯ್ಯ ಸುಖ ತೋರದ ಅಂತ ಹೇಳ್ತಾರೆ. ಏನೆಲ್ಲ ತಪಸ್ಸು ಮಾಡಿದ್ರೆ ಎಲ್ಲ ಮಾಡಿದ್ರು ಕೂಡ ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅಂತಃಕರಣ ಶುದ್ಧಿ ಹೊರತಾಗಿ ಮತ್ಯಾವುದು ಕಾರಣ ಇಲ್ಲ. ಅದರಿಂದ ನೀ ತಪಸ್ಸು ಮಾಡು. ತಪಸ್ಸು ಅಂತಃಕರಣ ಶುದ್ಧಿಗಿರಲಿ, ಯೋಗಾದಿಗಳು ಸಾಸು, ಆದರೂ ಅದು ಶುದ್ಧಿಗಿರಲಿ. ಕೇವಲ ತಪಸ್ಸು ಅಣಿಮಾದಿ ಅಷ್ಟಮ ಸಿದ್ಧಿಗಳು ಪಡ್ಕೊಂಡ್ರೂ ಕೂಡ ವ್ಯರ್ಥದ ಮೋಕ್ಷ ಅದರಿಂದ ಪ್ರಾಪ್ತಿ ಆಗೋದಿಲ್ಲ ಅಂತಕೊಂಡು ಹೇಳಿ, ಅಷ್ಟೇ ಅಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳ ವಿಷಯಗಳನ್ನು ಪ್ರತಿಪಾದನೆ ಮಾಡಿ ಅವುಗಳ ಮಹಾವಾಕ್ಯಗಳನ್ನು ಉಪದೇಶ ಮಾಡಿ ದಂಡ ಕಮಂಡಲಾದಿಗಳನ್ನು ಕೊಟ್ಟು ಜ್ಞಾನದಂಡವನ್ನಿತ್ತು ಅವರಿಗೆ ಕಂತಿಯನ್ನು ಕೊಟ್ಟು ಅವರಿಗೆ ಬ್ರಹ್ಮಜ್ಞಾನ ಉಪದೇಶವನ್ನು ಮಾಡ್ತಕ್ಕಂಥ ಇದ್ದಾರೆ. ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಮಾನಂದಂ ಬ್ರಹ್ಮ. ಹೀಗೆ ವೇದದ ನಾಲ್ಕು ವಾಕ್ಯಗಳನ್ನು ಅವರು ಉಪದೇಶ ಮಾಡಿ ತತ್ವಮಶಾದಿ ಮಹಾವಾಕ್ಯಗಳನ್ನು ಉಪದೇಶ ಮಾಡಿ ಅವರ ಅರ್ಥವನ್ನು ಕೂಡ ಹೇಳಿ ಆಶೀರ್ವಾದ ಮಾಡ್ತಾರೆ. ಮೈಪತಿ ನೀನೊಂದು ಸನ್ಯಾಸಿ ಆದಿ ಅಂತ ಏನೆಲ್ಲ ಹೇಳ್ಬೇಕಾಗಿರ್ತಕ್ಕಂಥ ಭಾಳಷ್ಟು ಎಲ್ಲವನ್ನು ಹೇಳೋದೆಲ್ಲ ಹೇಳಿ ಆಶೀರ್ವಾದ ಮಾಡ್ತಾರೆ. ನೀನೊಂದು ಸನ್ಯಾಸಿ, ಯಾವುದನ್ನು ಪಡಿಬೇಕಂತ ಅಪೇಕ್ಷೆ ಇಲ್ಲ ಅದನ್ನು ಪಡೆದುಕೋ. ಆದರೆ ಈ ಸನ್ಯಾಸ ಜ್ಞಾನ ಸನ್ಯಾಸ ಅಂತ, ಕರ್ಮ ಸನ್ಯಾಸ ಅಲ್ಲ. ಯಾವ ಸನ್ಯಾಸ ಇದು? ಜ್ಞಾನ ಸನ್ಯಾಸ. ಏಕೆಂದರೆ ಜ್ಞಾನಾದೇವತು ಕೈಯಲ್ಲಂ ನಾಣ್ಯ ಪಂಥನ ವಿದ್ಯತೆ ಏನಾಯಿ, ಜ್ಞಾನ ಒಂದರಿಂದಲೇ ಮೋಕ್ಷ ಪ್ರಾಪ್ತಿ ಅದ ಅಂತ ಜ್ಞಾನ ಸನ್ಯಾಸವನ್ನು ಕೊಡಲಾಗಿದೆ. ನೀವು ಧನ್ಯನಾಗು, ಕೃತಾರ್ಥನಾಗು, ನಿನಗೆ ಮಂಗಲವಾಗಿ ತಥಾಸ್ತು ಆಶೀರ್ವಾದ ಮಾಡ್ತಾರೆ. ಹಸ್ತಮಟ್ಟು ಸನ್ಯಾಸಿ ಯಾವ ಮೈಪತಿಯವರು ಸನ್ಯಾಸಿ ಹೇಳ್ತಾರೆ ಪೌರಾಷ್ಟ್ರದಿಂದ ಸಾಷ್ಟಾಂಗ ನಮಸ್ಕಾರ ಸದ್ಗುರುನಾಥ ನಾನು ಧನ್ಯನಾದೆ, ಕೃತಾರ್ಥನಾದೆ, ಕೃತಕೃತ್ಯನಾದೆ ಅಂತಕೊಂಡು ಹೇಳಿ ಮೈಪತಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಅಪ್ಪವರು ತಮ್ಮ ವರದ ಹಸ್ತವನ್ನು ಮಸ್ತಕ ಮೇಲೆ ಇಟ್ಟು ಆಶೀರ್ವಾದ. ಮತ್ತೇನು ಬೇಕಾಗಿದೆ ಮೋಕ್ಷಕ್ಕೆ? ಅಂಥ ಬ್ರಹ್ಮಜ್ಞಾನ ಉಪದೇಶ ಮಾಡಿ ಬ್ರಹ್ಮಜ್ಞಾನ ಹೇಳಿ ಸನ್ಯಾಸ ದೀಕ್ಷಾ ಕೊಟ್ಟ ನಂತರ ಬಾಕಿ ಆಗ್ತಕ್ಕಂಥ ಯಾವುದು ಮೋಕ್ಷ ಬೇಕು. ಅಂಥ ಮೋಕ್ಷನ ಮೈಪತಿ ಪ್ರಾಪ್ತಿ ಅದ. ಮತ್ತೇನು ಪಡಿಬೇಕಾಗಿದೆ? ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಬ್ರಹ್ಮಜ್ಞಾನ ಗುರು ಅನುಗ್ರಹದಿಂದ ಅವ್ರ ಪ್ರಾಪ್ತಿ ಆಯಿತು. ಅಂಥ ಜ್ಞಾನದ್ವಾರ ಮೋಕ್ಷ ಪ್ರಾಪ್ತಿ ಆಯಿತು. ಅಂಥ ಮೋಕ್ಷ ಎಲ್ಲರೂ ಕೂಡ ಎಲ್ಲ ಇರ್ತಕ್ಕಂಥ ಸರ್ವ ಸದ್ಭಕ್ತರು ಕೂಡ ಸದ್ರು ಮೋಕ್ಷನ ಅನುಗ್ರಹ ಮಾಡಲಿ. ಮೋಕ್ಷ ಅಂದರೆ ಕೆಲವೊಬ್ಬರು ಸಾಹಿತ್ಯ ಮೋಕ್ಷ ಅಂತ ತಿಳಿದಿರ್ತಾರೆ, ತಪ್ಪಿ ಎಲ್ಲರಿಗೂ ಮೋಕ್ಷ ಆಗಲಿ ಅಂತ ನಾವು ಅಂದ್ವಿ ಅಂದ್ರೆ ಎಲ್ಲರೂ ಸತ್ತು ಹೋಗಿ ತಿಳ್ಕೊಂಡ್ರಿ ಅಲ್ಲಿ ಹೇಳೋಕ್ಕಾಗೋದು.
ಏನು ರೀ ಮಾನ್ಯಪ್ಪ ಅವರು ಎಲ್ಲ ಮೋಕ್ಷ ರೀ ತಂದ್ರಿ ಅಂದ್ರೆ ಏನೋ ಸತ್ತು ಹೋಗ್ರಿ ತಂದಾರ ಹಿಂಗೆ ಹಿಂಗೆ ತಿಳ್ಕೊಂಡಿರಿ. ಅವ್ರು ಒಂದು ವಯಸ್ಸಾದ ಬಂದಿರ್ತಾರೆ ಅಪ್ಪರ ಆತ್ರಲ್ಲ ಅಪ್ಪರ ಎಲ್ಲ ಆಯಿತು ಕೊಡ್ದಾತು ನೋಡಿದಾಯ್ತು ಬಗೆಯಿರ್ತಾರೆ. ಇನ್ನೊಂದು ಮೋಕ್ಷ ಕೊಟ್ಬಿಡ್ರಿ ನಾವು ಹೋಗ್ಬೇಕು ಅವ್ನು ಕರಿಬೇಕು ಮುಗೀತಂತ. ಅಂದ್ರೆ ಇದೆಲ್ಲ ಮೋಕ್ಷ. ಸತ್ತು ಹೋದ್ರೆ ಎತ್ತಣದ ಮೋಕ್ಷ ಅಂತ ಸತ್ತೋದ್ರೆ ಮೋಕ್ಷ ಆಗ್ತದೆ. ಎಷ್ಟೋ ಸಲ ಸತ್ತೋದು ಹುಟ್ಟ್ಯದ ಮೋಕ್ಷ ಅಂದ್ರೆ ಇದಲ್ಲ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ. ಒಮ್ಮೆ ಬಂದ ಸುಖ ಶಾಶ್ವತ ಇರಬೇಕು, ಒಮ್ಮೆ ಹೋಗಿರ್ತಕ್ಕಂಥ ಅಜ್ಞಾನ ಮತ್ತೊಮ್ಮೆ ಎಂದೂ ಬರಬಾರ್ದು, ಸಂಧ್ಯಾ ಬರೋದು ಅಂಥದ್ದು ಮೋಕ್ಷ ಅಂತಾರೆ. ನೀವು ಇರೋ ಪರ್ಯಂತ ಇಹದಲ್ಲಿಯೂ ಸುಭೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿ, ಅಂತಂದರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಆಗಲಿ. ಅಂಥ ಮೋಕ್ಷವನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ ಶುದ್ಧಲಿಂಗೇಶ್ವರ ಸೋದರು ನಮ್ಮೆಲ್ಲರಿಗೂ ಅನುಗ್ರಹ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾ, ಸನ್ಯಾಸಿ ಹೇಳಿರ್ತಕ್ಕಂಥ ಮೈಪತಿಯವರು ಸನ್ಯಾಸಿ ಹೇಳಿದ್ರು ಸದ್ರುಳಿಗೂ ಹಾಗೂ ಸನ್ಯಾಸಿ ಹೇಳಿರ್ತಕ್ಕಂಥ ಮೈಪತಿಯವರಿಗೂ ಕೂಡ ನಾವು ನಮಸ್ಕಾರ ಮಾಡಿ ಸದ್ರುಳ ದಿವ್ಯಪಾದಕಗಳಲ್ಲಿ ಇವತ್ತಿನ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಶ್ರೀ ಲೀಲಾಕಲ್ಪದ್ರಮ ಅಂತಕ್ಕಂಥ ಗ್ರಂಥದ 20ನೇ ಅಧ್ಯಾಯದ ವಾಗರೂಪ ಪುಷ್ಪಗಳನ್ನು ಸದ್ಗುರುಗಳಿಗೆ ಸಮರ್ಪಿಸಿ ಸದ್ಗುರು ದಿವ್ಯಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಪ್ರಣಾಮ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರು ದಿವ್ಯಪಾದಗಳಲ್ಲಿ ಇವತ್ತು ನಮ್ಮ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಶ್ರೀ ಲೀಲಾಕಲ್ಪದ್ರಮ ಗ್ರಂಥದ 8ನೇ ಭಾಗದ 20ನೇ ಅಧ್ಯಾಯದ ವಾಗರೂಪ ಪುಷ್ಪಗಳನ್ನು ಸದ್ಗುರು ಶ್ರೀಗಳನ್ನು ಸಮರ್ಪಿಸಿ ನಮ್ಮ ಈ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय। साधु संत महाराज की जय।